प्राणानाम् आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। जय गुरुदेव, जय श्री. ನಾವು ಪರಮಾರ್ಥ ಚಿಂತಾಮಣಿಯಲ್ಲಿ ಇವತ್ತು ಸ್ಟಡಿ ಗ್ರೂಪ್ ಇದೆ. ಬರಿಯ ಅರಿವು, ಅದರಲ್ಲಿ 105, 106, 107 ಮಾಡಬೇಕಾಗಿದೆ ಸ್ಟಡಿ ಗ್ರೂಪ್ ಇವತ್ತು. ಸೊ ಎಲ್ಲರೂ ಓದಿದ್ದೀರ ಅನ್ಕೊತೀನಿ. ಶುರು ಮಾಡಿ. ತನಿನಿದ್ರೆಯಲ್ಲಿ ಎಲ್ಲವೂ ಬರಿಯ ಅರಿವಿನ ರೂಪದ ಆತ್ಮನೇ ಆಗಿರ್ತದೆ. ಹೀಗಂದರೆ ನಿದ್ರೆಯಲ್ಲಿ ಎಲ್ಲವೂ ಬರಿಯ ಅರಿವಿನ ರೂಪದ ಆತ್ಮನಾಗಿರುತ್ತೆ ಅಂತ. ಏನಂತಾರೆ ಇದಕ್ಕೆ? ಯಾರಾದ್ರು? ಶ್ರೀಧರ್ ಅವರು. ಸರ್, ಅಲ್ಲಿ ವಿಷಯ ವಿಷಯಿ ಎರಡು ಇರಲ್ಲ, ಅಂತಃಕರಣಗಳಿರಲ್ಲ, ಯಾವುದಿರಲ್ಲ. ಸೊ ಅದು ಇದ್ದಿದ್ದ ರೂಪದಲ್ಲೇ ಇರುತ್ತೆ. ಅದಕ್ಕೆ ಬೇರೆ ಯಾವುದಿಲ್ಲ. ಅದೇ ಸಪೋರ್ಟಿವ್, ಎಲ್ಲದಕ್ಕೂ ಅದೇ ಸಪೋರ್ಟಿವ್, ಅದೇ ಆಧಾರ, ಅದೇ ಬೆಳಗ್ತಾ ಇರುತ್ತೆ. ಓಕೆ. ಸೊ ಅಲ್ಲಿಗೆ ಬರೀ ಆತ್ಮನಿರ್ತಾನೆ ಗಾಢ ನಿದ್ರೆಯಲ್ಲಿ. ಸೌಂಡ್ ಸ್ಲೀಪ್, ತನಿ ನಿದ್ರೆ ಎಲ್ಲ ಒಂದೇ. ಎಚ್ಚರ ಕನಸು ಅಲ್ಲದ ಸ್ಥಿತಿ. ಸೊ ಅಷ್ಟಂತೂ ಆಯಿತು. ಈಗ ನಾನು ಓದ್ತೀನಿ, ಸ್ವಲ್ಪ ಗಮನ ಕೊಟ್ಟು ಕೇಳಿ. ಇಲ್ಲಿ ಪ್ರಶ್ನೆ ಶುರುವಾಗುತ್ತೆ. ಈಗ ನಿದ್ರೆಯಲ್ಲಿ ಏನೇನು ಇರೋದಿಲ್ಲ ಅನ್ನೋದನ್ನು ಹೇಳ್ತಾರೆ. ನೀವು ಗಮನ ಕೊಟ್ಟು ಕೇಳಿ, ಆಮೇಲೆ ನೀವು ಆನ್ಸರ್ ಮಾಡಬೇಕಾಗುತ್ತೆ. ತನಿ ನಿದ್ರೆಯ ಅನುಭವವನ್ನು ಮನಸ್ಸಿಗೆ ತಂದುಕೊಂಡರೆ, ಇಲ್ಲಿ ತನಿ ನಿದ್ರೆಯ ಅನುಭವವನ್ನು ಮನಸ್ಸಿಗೆ ತಗೊಂಡು ಬರಬೇಕು ಅಂದರೆ ಏನು? ಯಾಕೆಂದ್ರೆ ತುಂಬ ಇಂಪಾರ್ಟೆಂಟ್ ಇದು ಸರ್. ಅಂದರೆ ಎಚ್ಚರಿಕೆಯಿಂದ ಅದು ನೋಡಿದೆ, ಅನಲೈಸ್ ಮಾಡಿದ್ರೆ, ಎಚ್ಚರಿಕೆ ದೃಷ್ಟಿಯಿಂದ ಅದನ್ನು ಅನಲೈಸ್ ಮಾಡಿದ್ದಾರೆ. ಯಾಕೆಂದ್ರೆ ಅನುಭವ ಅನ್ನೋದು ಇರಲ್ಲ ಅಲ್ಲಿ. ಅದು ಬಿಟ್ಟರೆ ಬೇರೆ ಏನು ಇರಲ್ಲ. ಅನುಭವ ಪಡ್ಕೊಳಕ್ಕೆ ಬರ್ಬೇಕಲ್ವಾ, ಅನುಭವಿಸೋಕ್ಕೂ ಬಂದಬೇಕು. ಅದು ಏನಿರಲ್ಲ ಅದು ಅಷ್ಟೇ. ಇನ್ಯಾರಾದರೂ ಹೇಳ್ರಿ. ತನಿ ನಿದ್ರೆಯ ಅನುಭವವನ್ನು ಮನಸ್ಸಿಗೆ ತಂದುಕೊಂಡರೆ ಈ ಅಭಿಪ್ರಾಯ ಮತ್ತಷ್ಟು ಗಟ್ಟಿಯಾಗುತ್ತೆ. ಯಾವ ಅಭಿಪ್ರಾಯ ಆದರೂ ಇಟ್ಕೊಳ್ಳೋದು ಬೇರೆ. ಇಲ್ಲಿ ಗಾಢ ನಿದ್ರೆಯ ಅನುಭವವನ್ನು ಮನಸ್ಸಿಗೆ ತಂದುಕೊಂಡರೆ ಹಾಗಂದ್ರೆ ಏನು ಅಂತ ಇಲ್ಲಿ ಪ್ರಶ್ನೆ. ಇನ್ಯಾರಾದರೂ? ಪ್ರತಿಭಾ? ದಿವ್ಯಾ ಅವರೇ? ಸರ್, ಅಂದ್ರೆ ಆತ್ಮನಲ್ಲಿ ನಿಂತ್ಕೊಂಡು ನೋಡ್ಬೇಕು. ಮನಸ್ಸಿಗೆ ತಂದ್ಕೊಳ್ಳೋದು ಅಂದ್ರೆ ಮನಸ್ ನೋಡಿರಲ್ಲ ಅಲ್ವಾ? ತನಿ ನಿದ್ರೆಯಲ್ಲಿ ಮನಸ್ಸಿರಲ್ಲ, ಮನಸ್ ನೋಡಿರಲ್ಲ, ಆತ್ಮನಲ್ಲಿ ನಿಂತು ನೋಡೋದು. ಇಲ್ಲಿ ನಿಜ, ಗಾಢ ನಿದ್ರೆಯಲ್ಲಿ ಯಾವುದೂ ಇರೋಲ್ಲ. ಆತ್ಮನ ಬಿಟ್ಟು ಮನಸ್ಸಾಗಲಿ ಅಂತಃಕರಣ ಆಗಲಿ ಯಾವುದೂ ಇರೋದಿಲ್ಲ. ಅದು ಕರೆಕ್ಟು. ಈಗ ನಾವು ಚಿಂತನೆ ಮಾಡೋದು ಎಲ್ಲಿ? ಎಚ್ಚರದಲ್ಲಿ. ಎಚ್ಚರದಲ್ಲಿ ಚಿಂತನೆ ಮಾಡಬೇಕಾದ್ರೆ ಈಗ ನಮ್ಗೆ ಇನ್ಸ್ಟ್ರೂಮೆಂಟ್ ಯಾವುದು? ಎಚ್ಚರದ ಮನಸ್ಸೇ. ನಾವು ಎಚ್ಚರದ ಮನಸ್ಸನ್ನು ಇಟ್ಕೊಂಡೇ ಚಿಂತನೆ ಮಾಡಬೇಕಿಲ್ಲಿ, ಈಗ ಇಲ್ಲಿ. ಆದರೆ ಈ ಎಚ್ಚರದ ಮನಸ್ಸು ನಿದ್ದೆಯನ್ನು ಕಂಡಿಲ್ಲ, ಅದು ಸರಿ. ಆದರೆ ಆ ಅನುಭವ ಆಗಿದೆ ನಮಗೆ ಅಲ್ವಾ? ಆದ್ದರಿಂದ ಈಗ ಆ ಅನುಭವವನ್ನು ಕೂಡ ಹೇಳ್ತಾ ಇರೋದು ಯಾರು? ಈ ಗಾಢ ನಿದ್ರೆಯಲ್ಲಿ ಕಂಡಿದ್ದೀನಿ. ಈಗ ಹೇಳಿದ ತಕ್ಷಣ ಇವರು ಶ್ರೀಧರ್ ಅವರು ಅಲ್ಲಿ ದೃಶ್ಯ ಪ್ರಪಂಚದಲ್ಲಿರೋದು ಏನು ಇರಲ್ಲ ಸರ್, ಬರೀ ಆತ್ಮ ಇರೋದು ಅಂತಂದರು. ಇದನ್ನು ಕಂಡವ್ರು ಯಾರು? ಆತ್ಮನೇ ಸರ್, ಸಾಕ್ಷಿ. ಕರೆಕ್ಟ್. ಆತ್ಮ ಹೊರಪಡಿಸ್ತಾ ಇರೋದು ಯಾರು?
ಹೊರಪಡಿಸ್ತಾ ಇರೋದು ಮನಸ್ಸು ಹೇಳ್ತಾ ಇದೆ ಅಷ್ಟೇ. ಯಾವ ಮನಸ್ಸು? ಜೀವಪ್ಪಂದು. ಕರೆಕ್ಟ್. ಈ ಮನಸ್ಸು ಕೇಳ್ರಿ, ಈ ಮನಸ್ಸನ್ನ ಕೇಳ್ರಿ. ನೋಡಿದ್ಯೇನೋ ನೀನು? ಈಗ ನನಗೆ ಗೊತ್ತಿಲ್ಲ ಅಂತ ಅವನು. ಮತ್ತೆ ಇವಾಗ ಹೆಂಗೆ ಹೇಳ್ತಾನ ಅವನು? ಪ್ರಶ್ನೆ ಇವನ್ ಕಂಡಿಲ್ಲ, ಹೊರಪಡಿಸೋದು ಇವನೇ. ಹಾಗಾದ್ರೆ ಏನಾಗ್ತಾ ಇದೆ ಇಲ್ಲಿ? ಡ್ರಾಮಾ ಏನೋ ಆಗ್ತಾ ಇದೆ ಇಲ್ಲಿ. ಹೇಗಿದೆ ನೋಡ್ರಿ, ಕಂಡಿದ್ದ ಅನುಭವ ಹೇಳ್ತಾ ಇರೋದು ಎಚ್ಚರದ ಮನಸ್ಸು. 100 ಪ್ರಶ್ನೆ ಕೇಳಿ, ಟಕ ಉತ್ತರ ಕೊಡ್ತಾರೆ. ಹೇಗೆ? ಯಾರಾದ್ರು ಪ್ರತಿಭಾ ಅಥವಾ ಇವರು ದಿವ್ಯಾ? ಸಾಕ್ಷಿಯಿಂದ ನೋಡಿ ಹೇಳೋದು, ನೇರಾದ ಅನುಭವದಿಂದ ಎಲ್ಲ ಅನುಭವ ಆಗಿರುತ್ತೆ. ಆ ಅನುಭವನ ಎಚ್ಚರದ ಮನಸ್ಸು ಹೇಳುತ್ತೆ. ಕರೆಕ್ಟ್ ಹೇಳುತ್ತೆ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಒಂದ್ ಕತೆ ಹೇಳ್ತಿರಲ್ಲ ಸರ್, ಕೋತಿ ತಿನ್ಬಿಟ್ ಮೇಕೆ ಮೂತಿಗ್ ಮೆಚ್ಚಿತು ಅಂತ, ನೋಡಿರೋದು ಇದು ಹೇಳ್ತಾ ಇದೆ ಅಷ್ಟೇ. ಅದು ಹೇಳ್ಬೋದು. ಅದಿನ್ನು ಅರ್ಥ ಆಗೋದಕ್ಕೆ. ಅದು ಇನ್ನೊಂದ್ ಕತೆ ಹೇಳಿದ್ರಲ್ಲ, ರಾಜ ಒಂದ್ ಕಡೆ ಇರ್ತಾನೆ, ಮಂತ್ರಿ ಒಂದ್ ಕಡೆ, ಆಮೇಲೆ ಇವ್ ಸೇವಕ ಆಚೆ ಎಲ್ಲ ನೋಡ್ಕೊಂಡ್ ಬರ್ತಾನೆ. ಅಂದ್ರೆ ಎಚ್ಚರದಲ್ಲೂನು ಹಂಗೆ ಆಗ್ತಾ ಇದೆ ಅಂತ ಹೇಳಕ್ಕೆ. ಮನಸ್ಸು ಆಕ್ಚುಲಿ ವಸ್ತು ನೋಡಿಲ್ಲ ಅಂದ್ರೂ ಮನಸ್ಸು ಹೇಳುತ್ತೆ, ಬುದ್ಧಿನೂ ಹಂಗೆ ಯೋಚನೆ ಮಾಡುತ್ತೆ, ಆದ್ರೆ ವಸ್ತುನ್ ಯಾವ್ದು ನೋಡಿಲ್ಲ. ನೋಡಿರೋ ಇಂದ್ರಿಯಗಳು ಯೋಚನೆ ಮಾಡಕ್ ಆಗಲ್ಲ ಹಂಗೆ. ಇಲ್ಲಿ ಅದನ್ನ ಹೇಳಕ್ ಆಗೋದಿಲ್ಲ, ಅದೇನಿಲ್ಲ, ಅಷ್ಟು ಒಂದದಿಲ್ಲ. ಮಂತ್ರಿ, ರಾಜ, ಸೇನಾಪತಿ ಅಷ್ಟು ಒಂದಲ್ಲ. ಹೇಳಿ. ಅರಿವಿನಿಂದ ಸಾಲ ತಗೊಬಂದು ಮನಸ್ಸು ಹೇಳ್ತಾ ಇದೆ. ಕರೆಕ್ಟು. ಅದಕ್ಕೆ ಬೇರೆ ರೀತಿಯಲ್ಲಿ ಹೇಳ್ತೀವಿ. ಹೇಗೆ ಹೇಳ್ತೀವಿ ಅಂದ್ರೆ, ಆತ್ಮನೇ ಜೀವಪ್ಪ ಅನ್ನೋ ವೇಷ ಹಾಕ್ಕೊಂಡು ಮನಸ್ಸನ್ನು ಉಪಯೋಗಿಸ್ಕೊಂಡು ಈ ಬಾಯಿ ಮುಖಾಂತರ ಹೊರಪಡಿಸ್ತಾನೆ. ಇಷ್ಟದರ ಅರ್ಥ ಆಗ್ತದೆ. ಅದರಿಂದ ನೋಡ್ರಿ, ಒಂದು ಲೈನ್ನಲ್ಲಿ ಎಷ್ಟು ಅರ್ಥ ಆಗಿದೆ. ತನಿನಿದ್ರೆಯ ಅನುಭವವನ್ನ ಎಚ್ಚರದ ಮನಸ್ಸಿಗೆ ತಂದುಕೊಂಡರೆ ಈ ಅಭಿಪ್ರಾಯ ಮತ್ತಷ್ಟು ಗಟ್ಟಿಯಾಗುತ್ತೆ. ಅಂದ್ರೆ ಇಷ್ಟು ನಡೆದಿರುತ್ತಲ್ಲಿ, ನಮ್ಮ ಮನಸ್ಸಿಗೆ ಇಷ್ಟು ಬರ್ಬೇಕದು. ಮತ್ತೆ ಅದು ಬೆಣ್ಣೆ ತಿಂದಿದ್ದು ಅವೆಲ್ಲ ನಮಗೆ ಆ ಕತೆ ಇದಕ್ಕೆ ಚೆನ್ನಾಗಿ ಹೊಂದುತ್ತೆ. ಐ ಥಿಂಕ್ ಅದೆಲ್ರಿಗೂ ಗೊತ್ತಿರೋದ್ರಿಂದ ನಾನು ಅದನ್ನು ಹೇಳಕ್ ಹೋಗೋದಿಲ್ಲ. ಅಷ್ಟು ಸಾಕು. ಇವಾಗ ಮುಂದಕ್ಕೆ ಹೋಗೋಣ. ಇಲ್ಲಿ ಮತ್ತಷ್ಟು ಗಟ್ಟಿಯಾಗುತ್ತೆ ಅಂತಂದ್ರೆ, ಈಗ ಶ್ರೀಧರ್ ಅವ್ರು ಹೇಳಿದ್ರಲ್ಲ, ಅಲ್ಲಿ ಏನು ಇರೋದಿಲ್ಲ ಅನ್ನೋದು, ಅವೆಲ್ಲ ಗಟ್ಟಿಯಾಗುತ್ತೆ. ಏಕೆಂದರೆ ಅಲ್ಲಿ ಎಚ್ಚರ ಕನಸುಗಳಲ್ಲಿರುವಂತೆ ನಮ್ಮ ಮುಂದೆ, ಈಗ ನಾನೆಲ್ಲ ಹೇಳ್ಬಿಡ್ತೇನೆ, ಅಲ್ಲಿ ಘಡನಿದ್ರೆಯಲ್ಲಿ ಏನ್ ಇರೋದಿಲ್ಲ, ಅಥವಾ ದೃಶ್ಯ ಪ್ರಪಂಚದಲ್ಲಿ ಏನ್ ಇರುತ್ತೆ ಅನ್ನೋದನ್ನು ಹೇಳಬೇಕು. ಇಲ್ಲೆಲ್ಲ ಓದ್ತೀವಿ, ಯಾಕಂದ್ರೆ ಒಂದ್ಸಾರಿ ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಆದ್ದರಿಂದ ಎಚ್ಚರ ಕನಸುಗಳಲ್ಲಿ ಇರುವಂತೆ ನಿದ್ದೆಯಲ್ಲಿ ಇರೋದಿಲ್ಲ. ಯಾವ್ಯಾವ್ದು ಇರೋದಿಲ್ಲ? ತ್ರಿಪುಟಿ ಇರೋದಿಲ್ಲ. ಆ ಅರಿವಿನಲ್ಲಿ ಇದು ಸರಿ ಇದು ತಪ್ಪು ಅನ್ನೋ ವಿಭಾಗ ಇರೋಲ್ಲ. ತ್ರಿಪುಟಿ ಇರೋದಿಲ್ಲ ಅಂತಾರೆ. ಒಂದೊಂದೇ ಹೇಳಿ ಹೋಗಿ, ಎಲ್ಲ ಬೇಡ. ಹೇಳ್ತೀನ ಸುರೇಶ? ತ್ರಿಪುಟಿ ಇರೋದಿಲ್ಲ ಹೇಳಿ. ಅದಕ್ಕೆ ಯಾರಾದ್ರು ನೀವು ಅಲ್ಲೇ ಒಂದೊಂದೇ ಹೇಳ್ತೀನಿ, ಅದನ್ನೇ ಎಕ್ಸ್ಪ್ಲೈನ್ ಮಾಡಿ. ಅಲ್ಲಿ ತ್ರಿಪುಟಿ ಇರಲ್ಲ ಅಂದ್ರೆ ಅರ್ಥ ಏನು ಹೇಳಿ ಶ್ರೀಧರ್. ಇಲ್ಲಿ ತ್ರಿಪುಟಿ ಅಂತಂದ್ರೆ ನಾತೃ ಜ್ಞೇಯ. ನಾತೃ ಜ್ಞೇಯ. ಕರೆಕ್ಟ್. ಜ್ಞಾನ ತ್ರಿಪುಟಿ, ಮುಕ್ಕುಪ್ಪೆ ಹಾಗೆ ಹೇಳ್ಬೋದು. ಇಲ್ಲಿ ತ್ರಿಪುಟಿ ಅಂತಂದ್ರೆ ಅದನ್ನೇ ತಗೋಬೇಕು. ಈಗ ದೃಶ್ಯ ಪ್ರಪಂಚದಲ್ಲಿ ನಮ್ಗೆ ಹೇಗೆ ಜ್ಞಾನ ಆಗತ್ತೆ? ಪ್ರಶ್ನೆ. ದೃಶ್ಯ ಪ್ರಪಂಚ, ದೃಶ್ಯ ಅಂತಂದ್ರೆ ನಾನು ಕನಸು ಎಚ್ಚರ ಹೇಳಲ್ಲ. ದೃಶ್ಯ ಅಂದ್ರೆ ಎರಡು ಸೇರಿಸ್ಕೊ, ಎರಡಕ್ಕೂ ಈಕ್ವಲ್. ಹೇಗಾಗುತ್ತೆ ನಮಗೆ ಜ್ಞಾನ? ಈ ತ್ರಿಪುಟಿಯ ಮುಖಾಂತರವೇ ಆಗತ್ತೆ ನಮಗೆ. ಇದಕ್ಕೆ ಮುಕ್ಕುಪ್ಪೆ ಅಂತೀವಿ. ಅವ್ರು ಹೇಳ್ತಾ ಇದ್ದಾರೆ ಇದು ಗಾಢ ನಿದ್ರೆಯಲ್ಲಿ ಇರೋಲ್ಲ. ಆದ್ರಿಂದ ಗಾಢ ನಿದ್ರೆಯಲ್ಲಿ ಇಲ್ಲ ಅಂದ್ರೆ ದೃಶ್ಯ ಪ್ರಪಂಚದಲ್ಲಿ ಇರುತ್ತೆ. ಅದಾಯ್ತು. ಈಗ ಇಲ್ಲಿ ಏನಾಗುತ್ತೆ? ಇಲ್ಲಿ ಇದು ಸರಿ ಇದು ಸರಿಯಲ್ಲ ಅಂತ ಹೇಳ್ತಾ ಇರ್ತೀವಿ ಅಲ್ವಾ? ಸುಖ ದುಃಖ ಸರಿ ಸರಿಯಲ್ಲ ಹೀಗೆ ಹೇಳ್ತಾ ಇರ್ತೀವಿ. ಇಲ್ಲಿ ಎಲ್ಲ ದ್ವಂದ್ವಗಳೆಲ್ಲಿ ಹೇಳ್ತಾ ಇರ್ತೀವಿ ಆನ್ಸರ್ ಎಲ್ಲಿ? ದೃಶ್ಯ ಪ್ರಪಂಚದಲ್ಲಿ. ಘಡನಿದ್ರೆಯಲ್ಲಿ ಅದು ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇನ್ನು ಮುಂದಕ್ಕೆ ಹೋಗೋಣ. ನಾನು, ವಿಷಯಗಳು, ಅರಿವುಗಳು,
ನಿಜ ಸುಳ್ಳು ಎಂಬ ವಿಂಗಡವೇ ಇರೋದಿಲ್ಲ. ಇದನ್ನು ಹೇಳ್ರಿ. ನಾನಂತಂದ್ರೆ ವಿಷಯ. ನಾನು ಅಂದ್ರೆ ಯಾವುದಿಲ್ಲ. ನಾನು ಅಂದ್ರೆ ಜೀವಪ್ಪ ಸರ್. ಜೀವಪ್ಪ ಅಷ್ಟೇ. ಅದಕ್ಕೆ ಬೇಕಾದ್ರೆ ಹೇಳ್ರಿ. ಜೀವಪ್ಪ ಅಂದ್ರೆ ಇನ್ನೂ 3 ಹೇಳ್ತೀವಲ್ಲ, ಏನೇನು ಹೇಳ್ತೀವಿ? 3 ಹೇಳ್ತೀವಲ್ಲ, ಇವಾಗ ಹೇಳಿದ್ರಲ್ಲ ಪ್ರತಿಭಾ ಅವರು. ಕರ್ತೃತ್ವ, ಕರ್ತೃ ಕರ್ಮ ಕ್ರಿಯೆ. ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವ. ಹಾಗೆ 3 ಆ ಜೀವಪ್ಪನಿಗೆ ಹೆಸರು. ಈ 3 ಸೇರಿದಾಗ ಒಂದು ಜೀವಪ್ಪ ಅಂತೀವಿ. ಪ್ರಾಣವನ್ನು ಧಾರಣೆ ಮಾಡಿರೋದ್ರಿಂದ ಅವನಿಗೆ ಜೀವಪ್ಪ ಅಂತ ಕರಿತೀವಿ ಅಷ್ಟೇ. ಈಗ ಜೀವಪ್ಪ ಬೇರೆ ಪರಮಾತ್ಮ ಬೇರೆನಾ ಪ್ರಶ್ನೆ. ಪಾಪ ಇದು ನಿಮ್ಗೆ ಎಟಕದೇ ಇರೋದು. ನಾನು ಆವಾಗಲೇ ಆ ಪ್ರಶ್ನೆ ಕೇಳ್ತಾ ಇದ್ದೀನಿ. ನಾನೇ ಪರಮಾತ್ಮ ಅಲ್ಲ, ನನ್ನ ಪ್ರಶ್ನೆ ಇವಾಗ ಜೀವಪ್ಪ ಅಂತ ಹೇಳ್ತೀರಾ, ಜೀವಪ್ಪ ಬೇರೆ ಪರಮಾತ್ಮ ಬೇರೆನಾ ಅಂತ ಪ್ರಶ್ನೆ ನಂದು. ಜೀವಪ್ಪ ಮೈನಸ್ ಅಂತ ಕರಣಗಳು ಬಿಟ್ಟು ಆತ್ಮನೇ. ಕರೆಕ್ಟ್, ಅಷ್ಟೇ. ಜೀವಪ್ಪ ಮೈನಸ್ ಉಪಾಧಿ ಅಂತ ಅಂದ್ಬಿಡ್ರಿ, ಎಲ್ಲ ಸೇರ್ಕೊಂಡ್ಬಿಡುತ್ತೆ. ಅಂತಃಕರಣ ಅಂದರೆ ಮತ್ತೆ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಮತ್ತೆ ಪ್ರಪಂಚ ಎಲ್ಲ ಸೇರ್ಕೊಳ್ಳುತ್ತಲ್ಲಿ. ಅದರಿಂದ ಉಪಾಧಿ ಅಂತ ಹೇಳಿಬಿಟ್ರೆ ಆಗೋಯ್ತು. ಇಲ್ಲಿ ಉಪಾಧಿ ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕು. ಉಪಾಧಿ ಅಂದ್ರೆ ಏನಂತ? ಉಪಾಧಿ ಅಂದ್ರೆ ಎಕ್ಸ್ಟ್ರಾ ಫಿಟ್ಟಿಂಗ್ ಇಟ್ಕೊಳ್ರಿ ಅಷ್ಟೇ. ಅಥವಾ ಪ್ರಾಣವನ್ನು ಧರಿಸಿದವನು ಜೀವ. ಇಲ್ಲಿ ಬರೀ ಪ್ರಾಣ ಬಿಡೋದು ಮಾತ್ರ ಅಲ್ಲ, 19 ಮುಖಗಳನ್ನು ಬಿಡ್ತಾನೆ. ಆದಿ ಭೌತಿಕ, ಆದಿ ದೈವಿಕ ಎಲ್ಲವನ್ನೂ ಬಿಟ್ಬಿಡ್ತಾನೆ. ಆದ್ದರಿಂದ ಇಲ್ಲಿ 19 ಮುಖಗಳು ಇಟ್ಕೊಂಡ್ರೆ ಸಾಕು ಜೀವಪ್ಪ ಅಂತಂದ್ರೆ. ಅವನು ಬಿಟ್ಟರೆ ಅವನೇ ಇದು. ಈಗ ನೋಡ್ರಿ, ಫಸ್ಟ್ ಅಂತ ನಿಮ್ಗೆ ಅದು ಆನ್ಸರ್ ಹೇಳಿದ್ನಲ್ಲ. ಪರಮಾತ್ಮನು ಈ ಜೀವಪ್ಪ ಅನ್ನೋ ವೇಷ ಹಾಕ್ಕೊಂಡು ಈ ಮನಸ್ಸನ್ನು ಉಪಯೋಗಿಸ್ಕೊಂಡು ಬಾಯಿ ಮುಖಾಂತರ ಹೊರಪಡಿಸ್ತಾ ಅಂತ ಹೇಳ್ತೀವಲ್ಲ. ಇದು ಚೆನ್ನಾಗಿರೋ ಒಂದು ಎಕ್ಸಾಂಪಲ್. ಈಗ ರಾಜ್ಕುಮಾರು ವೀರಪ್ಪನ್ ಪಾರ್ಟ್ ಮಾಡ್ತಾ ಇದ್ದಾನೆ ಅಂತ ಇಟ್ಕೊಳ್ರಿ. ಈಗ ಅವನು ಡೈಲಾಗ್ಸ್ ಎಲ್ಲ ಹೇಳ್ತಾ ಇದ್ದಾನೆ. ಹೆಂಗೆ? ಯಾರು ಹೇಳ್ತಾ ಇರೋದು ನಮ್ಮ ಪ್ರಶ್ನೆ. ಈಗ ರಾಜ್ಕುಮಾರ್ ಸ್ಟೇಜ್ ಮೇಲೆ ವೀರಪ್ಪ ಆಗಿದ್ದಾನೆ, ಹೇಳ್ರಿ. ಹೇಳ್ತಾ ಇರೋದು ರಾಜ್ಕುಮಾರೇ. ಮತ್ತೆ ಹೆಂಗ್ ಮಾಡ್ತಾ ಇದ್ದಾನೆ ಅವನು? ವೇಷ ಹಾಕೊಂಡಿದ್ದಾನೆ ವೀರಪ್ಪನ ವೇಷ ಹಾಕೊಂಡು. ಅವನು ಇನ್ಸ್ಟ್ರೂಮೆಂಟ್ಸ್ ಏನು ಉಪಯೋಗಿಸ್ಬೇಕು? ಅಂತಃಕರಣವನ್ನೇ ಉಪಯೋಗಿಸ್ಬೇಕು. ಎಲ್ಲಿ? ಅವನ ಅಂತಃಕರಣನೇ ಉಪಯೋಗಿಸ್ಬೇಕು. ಬಟ್ ಇಲ್ಲಿ ಆತ್ಮನಿಗೆ ಅಂತಃಕರಣ ಇಲ್ಲ. ಅಲ್ಲಿ 2 ಅಂತಃಕರಣ ಇದೆಯೇನೋ ಅಲ್ಲಿ. ಇವನು ರಾಜ್ಕುಮಾರ್ಗೆ ಬೇರೆ ಮತ್ತೆ ವೀರಪ್ಪನಿಗೆ ಬೇರೆ ಇದೆಯಾ? ಇಲ್ಲ. ಆದರೆ ಇಷ್ಟು ಮಾತ್ರ ಹೇಳ್ಬೋದು, ಅಲ್ಲಿ ರಾಜ್ಕುಮಾರೇ ವೀರಪ್ಪನ ವೇಷ ಹಾಕ್ಕೊಂಡು ಹೊರಪಡಿಸ್ತಾ ಇದ್ದ. ಅಷ್ಟು ಮಾತ್ರ ಹೇಳ್ಬೋದು. ಅದು 2 ಅಂತಃಕರಣಗಳು ಇಲ್ಲ. ಆದರೆ ಇಲ್ಲಿ ಜೀವಪ್ಪನಿಗೆ ಅಂತಃಕರಣ ಇದೆ, ಪರಮಾತ್ಮನಿಗೆ ಅಂತಃಕರಣ ಇನ್ಸ್ಟ್ರೂಮೆಂಟ್ಸ್ ಇಲ್ಲ. ಆದ್ದರಿಂದ ಏನು ಮಾಡ್ತಾನೆ ಅವನು? ಈ ಇನ್ಸ್ಟ್ರೂಮೆಂಟ್ಸ್ನೇ ಉಪಯೋಗಿಸ್ಕೊತಾನೆ ಅಷ್ಟೇ. ಇನ್ಸ್ಟ್ರೂಮೆಂಟ್ಸು ಅಷ್ಟೇ. ಸೊ ಇಷ್ಟು ನಾವು ಅರ್ಥ ಮಾಡ್ಕೊಂಡ್ರೆ ಅದು ಸಾಕು. ಅಲ್ಲಿಗೆ ನಾನು ಅಂತಂದರೆ ಅರ್ಥ ಆಯ್ತು ಇವಾಗ. ಆದ್ದರಿಂದ ನಾನು, ಅರಿವು, ವಿಷಯ. ಇಲ್ಲಿ ನಾನು ಆದಮೇಲೆ ಅರಿವು ಅಂತಾರೆ, ವಿಷಯ ಅಂತಾರೆ. ನಾನು ಅಂತಂದರೆ ಜೀವಪ್ಪ ಹೇಳಿದೆ. ಅರಿವು ವಿಷಯ ಅಂದರೆ ಏನು? ಯಾವ ಅರಿವು? ಎಂಥ ಅರಿವು ಇದು? ಬಿಡಿ ಅರಿವುಗಳು. ಬಿಡಿ ಅರಿವು ಅನ್ಬೋದು. ಇಲ್ಲ ಎಚ್ಚರದ ಅಂತಃಕರಣ ಅನ್ಬೋದು. ಹೆಂಗ್ ಬೇಕಾದರೂ ಅಲ್ಲಿ. ಅಥವಾ ಮನಸ್ಸು. ಅರಿವಂದರೆ ಮನಸ್ಸೇ ತಾನೆ. ಮನಸ್ಸು, ಬುದ್ಧಿ, ಅಂತಃಕರಣ ಹೇಳ್ಬೋದು. ಆದ್ದರಿಂದ ಅಲ್ಲಿ ನಾನು, ವಿಷಯಗಳು. ಇಲ್ಲಿ ವಿಷಯಗಳು ಅಂತಾರೆ. ಇಲ್ಲಿ ವಿಷಯಗಳು ಅಂದರೆ ಯಾವುದು? ಅರಿವು ಅಂದರೆ ಗೊತ್ತಾಯ್ತು ನಮಗೆ. ವಿಷಯಗಳು ಅಂದರೆ ಯಾವುದಿಲ್ಲಿ?
ಇವು ಗಾಢನಿದ್ರೆಯಲ್ಲಿ ಇರೋಲ್ಲ ಅಂತ ಹೇಳ್ತಾರೆ. ಆಧ್ಯಾತ್ಮಿಕ ಎಲ್ಲ ಆದಿಭೌತಿಕ objects. ಆದಿದೈವಿ. ಅಷ್ಟೇ ಅಷ್ಟೇ, ಅನಾತ್ಮ. ಎಲ್ಲ ಅನಾತ್ಮ ಎಲ್ಲವೂ ಸೇರಿಸ್ಕೊಂಡ್ಬಿಡ್ಬೇಕು. ಇವನ ಶರೀರ ಆಧ್ಯಾತ್ಮಿಕ ಆದಿಭೌತಿಕ ಆದಿದೈವಿಕ ಕಾಲದೇಶ ಅರ್ಧ ಡಜನ್ ಅಂದ್ಬಿಟ್ರಿ, ಮುಗ್ದೋಯ್ತು. ಅವು ವಿಷಯಗಳು, ಅರಿವುಗಳು ಗೊತ್ತಾಯ್ತು. ಯಾವಾಗ ಇವೆಲ್ಲ ಇದ್ರೆ ತ್ರಿಪುಟಿಯಿಂದ ಆಗೋದು. ಆದ್ರಿಂದ ಇಲ್ಲಿ ಇದು ಸರಿ ಇದು ಸರಿಯಲ್ಲ, ನಿಜ ಸುಳ್ಳು ಅನ್ನೋ ವಿಂಗಡ ಎಚ್ಚರದಲ್ಲಿರುತ್ತೆ, ದೃಶ್ಯ ಪ್ರಪಂಚದಲ್ಲಿರುತ್ತೆ. ಇವೆಲ್ಲ ಗಾಢನಿದ್ರೆಯಲ್ಲಿ ಇರೋಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಇವು ಯಾವುದು ಗಾಢನಿದ್ರೆಯಲ್ಲಿ ಇರೋಲ್ಲ, ಎಚ್ಚರದಲ್ಲಿ ಇವಿರುತ್ತೆ ಎಂಬ ವಿಂಗಡವೇ ಇಲ್ಲದ ಅವಸ್ಥೆಯಾದರೂ ಅಲ್ಲಿ ನಾವು ಗಾಢನಿದ್ರೆಯಲ್ಲಿ ನಾನು ಇರಲಿಲ್ಲ ಅಂತ ಯಾರಾದರೂ ಹೇಳಬಹುದಾ? ಪ್ರಶ್ನೆ. ಇಲ್ಲ ಸರ್, ಇಲ್ಲ. ಹೇಗೆ? ನಾನು ಇಲ್ಲ ಅಂತ ಹೇಳಕ್ಕೂ ಅವನೊಬ್ರು ಬೇಕಲ್ವಾ? ಇಲ್ಲ ಅಂತ ಹೇಳಕ್ಕೂ ಒಬ್ರು ಬೇಕಲ್ವಾ? ಯಾರು ಹೇಳ್ತಾ ಇದ್ದಾರೆ? ಆದರೆ ಇಲ್ಲಿ ನಾವು ಜನರಲ್ ಆಗಿ ಎಚ್ಚರದ ದೃಷ್ಟಿಯಿಂದ ಅವಸ್ಥಾತ್ರಯ ವಿಚಾರ ಕೇಳಕ್ ಮೊದಲು, ಹೇ ಗಾಢನಿದ್ರೆಯಲ್ಲಿ ಏನಿರುತ್ತೆ ಸ್ವಾಮಿ, ಏನು ಇರಲ್ಲ ಅಂತೀವಲ್ಲ, ಅದರ ಅರ್ಥ ಏನು? ಅವ್ರ ಅರ್ಥ ಏನು? ಹೋಗಿ ನಾವು ಮೊದಲು ಹಂಗೆ ಹೇಳ್ತಾ ಇದ್ದಿದ್ದು. ಅವ್ರ ಅರ್ಥ ಏನು? ಅವ್ರು ಯಾವ ರೀತಿ ಏನು ಹೇಳ್ತಾರೆ? ಅವ್ರು ಇಲ್ಲ ಅಂದ್ರೆ ಏನು ಇರಲ್ಲ ಅಂತಂದ್ರೆ ವೇಸ್ಟ್ ಅಂತಾರೆ. ಅಲ್ಲಲ್ಲ, ವೇಸ್ಟ್ ಸರಿ, ಅಲ್ಲಿ ಏನು ಇರೋದಿಲ್ಲ ಅಂತ ಅವ್ರು ಹೇಳೋದೇನು ಅಂದ್ರೆ ಗಾಢನಿದ್ರೆಯಲ್ಲಿ ಏನೂ ಇರೋಲ್ಲ ಅಂತಾರ ಅವ್ರು. ಶೂನ್ಯ ಅಂತ. ಶೂನ್ಯ. ಅದಲ್ಲ, ಪ್ರಪಂಚ ಇನ್ಯಾರಾದ್ರೂ ಇಲ್ಲ ಅಂತ ಹೇಳ್ತಾರೆ ಅವ್ರು. ಅವರು ಏನು ಇಲ್ಲ ಅಂತಂದ್ರೆ ಅವ್ರು ಹೇಳೋದು ಪ್ರಪಂಚ ಇಲ್ಲ, ಅರ್ಧ ಡಸ ಅಲ್ಲ, ಆದಿಭೌತಿಕ ಆದಿದೈವಿಕ ಇಲ್ಲ ಅಷ್ಟೇ. ಅವ್ರ ಪ್ರಕಾರ ಈ ಜೀವಪ್ಪ ಇರ್ತಾನೆ ಇಲ್ವಾ ನಿದ್ದೆಯಲ್ಲಿ? ಅವ್ರ ಪ್ರಕಾರ ಇರ್ತಾರೆ, ಅವ್ರ ಪ್ರಕಾರ ಇರ್ತಾನೆ ಅನ್ಕೊಂತಾರೆ. ಕರೆಕ್ಟು. ಈಗ ನಾವು ಕೂಡ ಈಗ ಶ್ರೀಧರವನ್ನು ಕೇಳಿದಕ್ಕೆ ಗಾಢನಿದ್ರೆಯಲ್ಲಿ ನಾವು ಇರ್ತೀವಿ ಅಂತಂದ್ರೆ, ಆರ್ಡಿನರಿ ಮನುಷ್ಯನ್ ಕೇಳಿದ್ರೆ ಏನ್ರಿ ನಿದ್ದೆ ಮಾಡಿದ್ರೆ ನೀವಿರಲ್ವ ಅಂತ ಕೇಳಿದ್ರೆ ಎಲ್ಲೋ ಹೋಗ್ತೀವಿ ಸ್ವಾಮಿ ಅಂತಾರೆ. ಹೇಗೆ ಇದ್ದೇ ಇರ್ತೀವಿ, ನಾವು ಇರ್ತೀವಿ ಅನ್ನೋದು ಗೊತ್ತು, ಬಟ್ ವಸ್ತು ಯಾವುದು? ಈಗ ಅವನ್ ಕೇಳಿದ್ರೆ ಏನ್ ಹೇಳ್ತಾನೆ? ಯಾರಿದ್ರು ಅಂತ ಹೇಳ್ತಾನೆ? ಅವನ ಹೆಸರು ಹೇಳ್ಕೊತಾನೆ. ಅವನ ಹೆಸರು ಹೇಳ್ಕೊಂತಾನೆ, ಜೀವಪ್ಪ ಇದ್ದೆ ಅಂತ ಹೇಳ್ತಾನೆ. ಇವಾಗ ಶ್ರೀಧರ್ ಅವ್ರನ್ನ ಕೇಳಿದಕ್ಕೆ ಆತ್ಮ ಇದ್ದಿದ್ದು ಅಂತ ಹೇಳಿದ್ರು. ಕರೆಕ್ಟ್, ಬಿಡಿಸ್ಕೊಂಡಿದ್ದೀವಿ ನಾವು. ಪಾಪ ಅವನು ಬಿಡಿಸ್ಕೊಂಡಿಲ್ಲ. ಅದಕ್ಕೋಸ್ಕರ ಈ ಗಾಢನಿದ್ರೆಗೆ ಹೋದ್ರೆ ನಾವು ಇಲ್ದಂಗೆ ಆಗ್ತೀವಿ ಅಂತ ಯಾರಿಗಾದ್ರೂ ಭಯ ಆಗುತ್ತಾ? ಪ್ರಶ್ನೆ. ಆಗೋದಿಲ್ಲ. ಸ್ವಾಮಿಗಳು ಇದಕ್ಕೆ ಒಂದು ಚೆನ್ನಾಗಿ ಡೈಲಾಗ್ ಕೊಡ್ತಾರೆ, ಜ್ಞಾಪಕ ಇದ್ರೆ ಹೇಳಿ, ಇಲ್ಲ ಮುಂದಕ್ಕೆ ಹೋಗೋಣ ಬಿಡಿ. ಆದ್ದರಿಂದ ಗಾಢನಿದ್ರೆಯಲ್ಲಿ ತ್ರಿಪುಟಿ ಇಲ್ಲ, ಅಲ್ಲಿ ಜೀವಪ್ಪ ಇಲ್ಲ, ಅರಿವಿಲ್ಲ, ಇದು ಸರಿ ಇದು ತಪ್ಪು ಅನ್ನೋದಿಲ್ಲ, ಮುಕ್ಕುಪ್ಪೆ ಇಲ್ಲ, ಆಮೇಲೆ ವಿಷಯಗಳಿಲ್ಲ, ಅರ್ಧ ಡಜನ್ ಇಲ್ಲ. ಯಾಕೆ ಸಾರ್ ಇಷ್ಟೆಲ್ಲ ಮಾತಾಡ್ತೀರಾ? ಮುಗಿದೋಯ್ತು. ಹಾಗಾದರೆ ಏನು ಇಲ್ಲ ಅಂತ ಯಾವುದರಿಂದ ಗೊತ್ತಾಯ್ತು ನಿಮಗೆ? ಪ್ರಶ್ನೆ. ಯಾವುದರಿಂದ ಗೊತ್ತಾಯ್ತು? ಸಾಕ್ಷಿಯಿಂದ. ಅಷ್ಟೇ. ಅದಿದ್ದಾಗ ಅದಿದೆಯೋ ಇಲ್ವೋ ಅಷ್ಟೇ ಬೇಕಾಗಿರುತ್ತೆ ನಮಗೆ. ಇಷ್ಟು ತಿಳ್ಕೊಂಡ್ರೆ ಬೇಕಾದಷ್ಟಾಯ್ತು. ಏಕೆಂದರೆ ಆಗ ಅರಿವು ಇಲ್ಲದಿದ್ದರೆ ಅವಸ್ಥೆಯ ಅನುಭವ ನಮಗೆ ಆಯ್ತು ಅನ್ನೋದಕ್ಕೆ ಬುಡ ಏನಿದೆ? ಈಗ ಅಲ್ಲಿ ಯಾರು ಇರಲೇ ಇಲ್ಲದೆ ಇದ್ರೆ ನಾನು ಚೆನ್ನಾಗಿ ನಿದ್ದೆ ಮಾಡಿದ್ದೆ, ನಾನು ಇರ್ತೀನಿ ಅನ್ನೋದು ಯಾವುದರಿಂದ ಗೊತ್ತಾಗುತ್ತೆ? ಅದು ವಸ್ತು ನಾವು ಬಿಡಿಸ್ಕೊಂಡಿರ್ತೀವಿ. ಈಗ ನಾವು ಬಿಡಿಸ್ಕೊಂಡಿದ್ದೀವಿ, ಅವ್ನು ಬಿಡಿಸ್ಕೊಂಡಿಲ್ಲ. ಅವ್ನು ಕೇಳ್ರಿ ಕನಸಿನಲ್ಲಿ ಯಾರು ಇರ್ತಾರೆ ಅಂತ ಕೇಳಿದ್ರೆ, ಈಗ ಗಾಢನಿದ್ರೆಯಲ್ಲಿ ಜನಕ ಮಹಾರಾಜ ಇರ್ತೀನಿ ಅಂತಾನೆ ಹೇಳ್ತಾನೆ. ಕನಸಿನಲ್ಲಿ ಯಾರಿದ್ರು ಅಂತ ಕೇಳ್ರಿ, ಅವನ್ನ ಏನ್ ಹೇಳ್ತಾನ? ಅವನು ಏನ್ ಹೇಳ್ತಾನೆ ಕನಸಿನಲ್ಲಿ? ಅವನ ಹೆಸರು ಹೇಳ್ತಾರೆ. ಜನಕ ಮಹಾರಾಜ ಅಷ್ಟೇ. ನಾನು ಇದ್ದೆ ಅಂತಾನೆ ಅವನು. ಅವನ ಪ್ರಕಾರದಲ್ಲಿ ನಾನು ಎಚ್ಚರದಲ್ಲೂ ಇರ್ತೀನಿ, ಕನಸಿನಲ್ಲೂ ಇರ್ತೀನಿ, ನಿದ್ದೆಯಲ್ಲೂ ಇರ್ತೀನಿ ಅಂತ ನಾವು. ಆದರೆ ವಸ್ತು ಯಾವುದು ಅಂತಂದ್ರೆ ನಾವು ಅವನು ಎಷ್ಟು ವ್ಯತ್ಯಾಸ ಇದೆ ನೋಡ್ರಿ, ಅಲ್ವಾ? ಯಾರಾದರೂ ಹೇಳ್ರಿ ವಸ್ತು ವಿಚಾರ ಬೇಗ ಬೇಗ.
ಈಗ ನಾವು ಅನ್ಕೊಂಡಿರೋದಕ್ಕೂ ಅವನು ಅನ್ಕೊಂಡಿರೋದು ನಾನೇ ಇದ್ದೆ ಅಂತ ಅಂದರೆ ಎಚ್ಚರದಲ್ಲಿ ಜನಕ ಮಹಾರಾಜ, ಕನಸಿನಲ್ಲಿ ಯಾರಪ್ಪ ಜನಕ ಮಹಾರಾಜನೇ ಇದ್ದಿದ್ದು, ನಿದ್ದೆಯಲ್ಲಿ ಯಾರಪ್ಪ ಜನಕ ಮಹಾರಾಜನೇ ಇದ್ದಿದ್ದು. ಈಗ ನಮ್ಮ ಪ್ರಕಾರ ನಾವು ಬಿಡಿಸ್ಕೊಂಡಿರೋದ್ರಿಂದ ನಮ್ಮ ಪ್ರಕಾರ ಎಚ್ಚರದಲ್ಲಿ ಯಾರು ಇರ್ತಾರೆ? ನಾನು ಪ್ರಶ್ನೆ ಕೇಳ್ತೇನೆ. ಸಾಕ್ಷಿ ಅಲ್ಲ, ಎಚ್ಚರದಲ್ಲಿ ವ್ಯವಹಾರ ದೃಷ್ಟಿಯಿಂದ ಜೀವಪ್ಪ, ಜನಕ ಮಹಾರಾಜ ಇರಲಿ. ಜೀವಪ್ಪ ಜನಕ ಮಹಾರಾಜ ಅಂತ ಇಟ್ಕೊಂಡ್ರೆ ಎಲ್ರಿಗೂ ಇವಾಗ ನಮಗೆ ಮಂದಟ್ಟಾಗಿ ಬಿಡಿದೆಯಲ್ಲ ಆನ್ಸರ್ಗೆ. ಜನಕ ಮಹಾರಾಜ ಕನಸಿನಲ್ಲಿ ಯಾರಾಗಿರ್ತಾನೆ? ಅವನು ಯಾರು ಇರ್ತಾರೆ? ಅವನಿಗೆ ಭಿಕ್ಷುಕನಾಗಿರ್ತಾನೆ. ಹೌದು. ನಿದ್ದೆಯಲ್ಲಿ ಯಾರಾಗಿರ್ತಾರೆ? ಅಲ್ಲಿ ಸಾಕ್ಷಿ. ಅಷ್ಟೇ, ಮುಗಿದೋಯ್ತು. ನೋಡ್ರಿ, ನಾವು ಬಿಡಿಸ್ಕೊಂಡಿದ್ದೀವಿ. ಒಟ್ನಲ್ಲಿ ನಾನಿದ್ದೆ, ಬಟ್ ವಸ್ತು ಯಾವುದು ಇದು ಕ್ಲಿಯರ್ ಆಯ್ತು ನಮಗೆ. ಇದು ತುಂಬಾ ಇಂಪಾರ್ಟೆಂಟು. ಆದ್ದರಿಂದ ಒಟ್ನಲ್ಲಿ ನಾನು ಇರಲ್ಲ ಅಂತ ಯಾರಿಗೂ ಹೇಳುತ್ತಾರಲ್ಲ, ಆ ಹೇಳಿದ್ರೆ ಏನಾಗುತ್ತೆ? ಯಾವನಾದರೂ ಒಬ್ಬ ಅವಿವೇಕಿ ಹೇಳಬೇಕಷ್ಟೇ ಅಂತಾರೆ. ಸೊ ಇದಕ್ಕೊಂದು ಪ್ರಾವರ್ಬ್ ಹೇಳ್ತಾ ಇರ್ತಾರೆ. ಯಾರಿಗಾದ್ರೂ ಗೊತ್ತಾ? ಯಾರಿಗಾದ್ರೂ ಪ್ರಾವರ್ಬ್ ಗೊತ್ತಾ? ಇದಕ್ಕೆ ತಕ್ಕಂತೆ ಹೊಂದುವಂಥದ್ದು ಏನಾದರೂ ಪ್ರಾವರ್ಬ್ ಹೇಳಬೇಕು? ನಾನು ಬಂಜೆಯ ಮಗ. ದಡ್ಡ, ಬಂಜೆಗೆ ಮಕ್ಕಳಾಗಲ್ಲ. ನೀನು ಇದ್ದೀನಿ ಅಂದರೆ ನೀನು ಬಂಜೆ ಮಗ ಅಲ್ಲ. ಅಲ್ಲೇ ಗೊತ್ತಾಗ್ಬಿಡುತ್ತೆ ಆನ್ಸರ್. ನನಗೆ ನಾಲಿಗೆ, ನನಗೆ ನನಗೆ ನಾಲಿಗೆ ಇಲ್ಲ ಅಂತ ನೀನು ತಿಳ್ಕೊಂಡ್ರೆ ನಂಬ್ತೀರ? ನಾಲ್ಗೆ ಇಲ್ಲದೆ ಇದ್ರೆ ನಂಗೆ ನಾಲ್ಗೆ ಇಲ್ಲ ಅಂತ ಹೆಂಗೆ ಹೇಳಿದೆ? ದಡ್ಡ, ಸಿಕ್ಕಾಕೊಂಡ್ಬಿಡುತ್ತೆ ನಾನು ಕಳ್ತನ. ಹಾಗೆ ನಾನು ಇರೋದಿಲ್ಲ ಅಂತಂದ್ರು ಅವ್ನು ಸಿಕ್ಕಾಕೊಂತಾನೆ ಅಂತ. ಅದಕ್ಕೋಸ್ಕರ ಯಾವನಾದರೂ ಅವಿವೇಕಿ ಹೇಳ್ತಾನೆ. ಹಾಗೆ ಹೇಳಿದ ತಕ್ಷಣ ನಮಗೆ ಗೊತ್ತಾಗುತ್ತೆ ಇವನು ಅವಿವೇಕಿ, ದಡ್ಡ ಅಂತ. ಈಗ ಇಷ್ಟು ಎಕ್ಸಾಂಪಲ್ ಕೊಡ್ತಲ್ಲ ಹಾಗೆ. ಆದ್ದರಿಂದ ವಿಷಯವನ್ನು ಇಲ್ಲವೆಂದಂತೆ ಆಗುವುದೇ ಹೊರತು, ನೋಡ್ರಿ ಅವನ ಪ್ರಕಾರ ಇಲ್ಲಿ ಘಡನಿದ್ರೆಯಲ್ಲಿ ಏನು ಇಲ್ಲ ಅಂತ ಹೇಳಿದರೆ ವಿಷಯವನ್ನು ಇಲ್ಲವೆಂದಂತೆ ಆಗುವುದೇ ಹೊರತು ಅಲ್ಲಿ ತನ್ನ ನಿಜವಾದ ಅರಿವು ಇರಲಿಲ್ಲವೆಂದು ಆಗೋದಿಲ್ಲ. ಅಲ್ಲಿ ಅರಿವು ಇಲ್ಲ, ಅರಿವಿನ ವಿಚಾರ ಆಗಿರೋದ್ರಿಂದ ಅರಿವು. ಆದ್ದರಿಂದ ಅಲ್ಲಿ ಇರುತ್ತೋ ಇಲ್ವೋ, ಆನಂದ ಇರುತ್ತೋ ಇಲ್ವೋ? ಪ್ರಶ್ನೆ ಕೇಳ್ತಾ ಇದ್ದೀನಿ. ಘಡನಿದ್ರೆಯಲ್ಲಿ ಅರಿವು ಆನಂದ ಇರುತ್ತೆ, ಆನಂದವೂ ಇರುತ್ತೆ, ಇರುವು ಇರುತ್ತೆ, ಎಲ್ಲ ಒಂದೇ. ಬರೀ ಇರವು, ಬರೀ ಅರಿವು, ಬರೀ ಆನಂದ. ಅದೇ ದೃಶ್ಯ ಪ್ರಪಂಚದಲ್ಲಿ ಏನೇನಿರುತ್ತೆ ಅಲ್ಲಿ ಇರುತ್ತೆ. ಇರುವ, ಅರಿವು, ಆನಂದ. ಅಲ್ಲಿ ಏನಂತಿರುತ್ತೆ? ಅಲ್ಲಿ ಯಾವ ಥರ ಇರುತ್ತೆ? ದುಃಖಾಲಯ ಅಲ್ಲ ಸರಿ, ಸರಿ. ಈಗ ಬರೀ ಪ್ರಾತಿಭಾಸಿಕ, ವ್ಯಾವಹಾರಿಕ. ಅಲ್ಲ, ಅಲ್ಲಿ ಬರೀ ಇರವು, ಬರೀ ಅರಿವು, ಬರೀ ಆನಂದ. ಇಲ್ಲಿ ಹೆಂಗಿರುತ್ತೆ? ಕಲಬೆರಕೆ ಆಗಿರುತ್ತೆ. ಬಿಡಿ ಬಿಡಿಯಾದ ಇರವು, ಬಿಡಿ ಬಿಡಿಯಾದ ಅರಿವು, ಬಿಡಿ ಬಿಡಿಯಾದ ಆನಂದ. ಅಷ್ಟೇ ವ್ಯತ್ಯಾಸ. ಇಲ್ಲಿ ಮಲ್ಟಿಪ್ಲಿಸಿಟಿ ಇರುತ್ತೆ ಅಂತ, ಬಿಡಿ ಬಿಡಿಯಾಗಿರುತ್ತೆ. ಹಾಗೆ ಈಗ ನಾನು ನೋಡಿದ್ರೆ ಆನಂದ ಸಿಗುತ್ತೆ, ಕೇಳಿದ್ರೆ ಆನಂದ ಸಿಗುತ್ತೆ. ಇಲ್ಲಿ ಪ್ರತಿಯೊಂದು ಇದರಿಂದ ಹಾಗೆ ಅಷ್ಟು. ಅದಕ್ಕೋಸ್ಕರ ಅಲ್ಲಿ ಬರೀ ಅರಿವು, ಅದಕ್ಕೆ ಆಪೋಸಿಟು ಬಿಡಿ ಬಿಡಿಯಾದ ಅರಿವು. ಈ ಸ್ವಲ್ಪ ಜ್ಞಾಪಕ ಇಟ್ಕೊಂಡ್ರೆ ನಮಗೆ ಸ್ವಾಮಿಗಳು ಇದನ್ನು ಉಪಯೋಗಿಸ್ತಾರೆ. ಆದ್ದರಿಂದ ಪ್ರತಿಭಾ ಅವರು ಹೇಳಿದ್ರು ವಿಷಯವನ್ನು ಇಲ್ಲವೆಂದಾಗುವುದೇ ಹೊರತು ಅಲ್ಲಿ ತನ್ನ ಅರಿವು ಇಲ್ಲವೆಂದಾಗುವುದಿಲ್ಲ. ಆದ್ದರಿಂದ ಉಪನಿಷತ್ತು ನಿದ್ರೆಯಲ್ಲಿ ಅರಿಯದೇ ಇರುವಾಗಲೂ ಅರಿವುಳ್ಳವನಾಗೇ ಇರುತ್ತಾನೆ. ಇಲ್ಲಿ ನಿದ್ರೆಯಲ್ಲಿ ಅರಿಯದೇ ಇರುವಾಗಲೂ ಅರಿವುಳ್ಳವನಾಗೇ ಇರ್ತಾನೆ. ಇಲ್ಲಿ ಎಚ್ಚರದಲ್ಲಿ ಅರಿಯೋ ಹಾಗೆ ಅರಿತಾ ಇಲ್ಲ, ಅಷ್ಟೇ ಬೇಕಾಗಿರೋದು ನಮಗೆ ಅರಿವು. ಅದಕ್ಕೋಸ್ಕರ ಇಲ್ಲಿ ಇಂಪಾರ್ಟೆಂಟು, ಇದನ್ನು ಕಟ್ ಮಾಡ್ಕೋಬೇಕು. ಅವಸ್ಥೆಗಳು ಅಂದರೆ ಪರಮಾತ್ಮನ ತೋರಿಕೊಳ್ಳುವ ಬಗೆ ಅಂತ ಹೇಳ್ತೀವಲ್ಲ, ಹಾಗೆ ಅರಿಯುವ ಆತನ ಅರಿವಿಗೆ ಲೋಪವಿರುವುದಿಲ್ಲ. ಹಾಗಂದ್ರೆ ಏನು? ಇಲ್ಲಿ ಅರಿವು ಆತನ ಅರಿವಿಗೆ ಲೋಪವಿರುವುದಿಲ್ಲ ಅಷ್ಟೇ. ಅರಿವು ಆತನ ಅಂದ್ರೆ ಯಾರಿಲ್ಲಿ? ಇದು ಅರಿಯುವಾತನ ಅಂದ್ರೆ ಜೀವಪ್ಪನ. ಇಲ್ಲ, ಸಾಕ್ಷಿ ಆತ್ಮನ ಸಾಕ್ಷಿ.
ಆತ್ಮ. ಅರಿಯುವಾತನ ಅರಿವಿಗೆ ಲೋಪವಿರಲಿಲ್ಲ. ಹಾಗಂದ್ರೆ ಸೂರ್ಯ ಯಾವಾಗ ಬೆಳಗಲ್ಲಪ್ಪ, ಅದು ಅರ್ಥ. ಯಾವಾಗಲೂ ಬೆಳಗ್ತಾ ಇರ್ತಾನೆ ಆ ಥರ ಅರ್ಥದಲ್ಲಿ ಹಾಗೆ ಆ ಥರ. ಏಕೆಂದರೆ ಅದು ಅವಿನಾಶಿಯಾಗಿರುತ್ತದೆ. ಅವಿನಾಶಿಗೆ ಆಪೋಸಿಟ್ ವರ್ಡ್ ಯಾವುದು? ಅವಿನಾಶಿ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ಅವಿನಾಶಿ ಅಂದ್ರೆ ಏನು? ನಾಶ. ಆ ಅವಿನಾಶಿ ಅಂದ್ರೆ ನಾಶ ಅವಿನಾಶಿ ಅಂದ್ರೆ ನಾಶ ಆಗದೆ ಇರೋದು. ನಾಗದೇ ಇರೋದು. ಆ ಬಂದಿದ ತಕ್ಷಣ ಆಪೋಸಿಟ್ ವರ್ಡ್ ನಾಶ ಅಂತಂದ್ರೆ ನಾಶ ಆಗೋದು. ಅದರಲ್ಲಿ ಚೆನ್ನಾಗಿ ನಾಶ ಆಗೋದನ್ನ ವಿನಾಶಿ ಅಂತಾರೆ. ದಿವ್ಯ ಅವರೇ ಕರೆಕ್ಟಾ? ನಾಶ ಅನ್ನೋದಕ್ಕೂ ವಿನಾಶ ಅನ್ನೋದಕ್ಕೂ ವ್ಯತ್ಯಾಸ ಇದೆ. ಎರಡೂ ಒಂದೇ ಅರ್ಥ. ಇನ್ನೂ ಚೆನ್ನಾಗಿ ಅಂತ ಅರ್ಥ ಬರುತ್ತಾ? ಇರಲಿ. ಅಲ್ಲಿಗೆ ಆ ಬಂದಿದ ತಕ್ಷಣ ಅದಕ್ಕೆ ಆಪೋಸಿಟ್ ವರ್ಡ್ ಸೇರಿಸ್ಕೋಬೇಕು ನಾವು ಅಷ್ಟೇ. ಹಾಗೆ ಇರಲಿ. ಆದರೆ ಅಲ್ಲಿ ತನಗಿಂತ ಬೇರೆಯಾದ ಎರಡನೇ ವಸ್ತು ಇರುವುದಿಲ್ಲವೆಂದ ಅದನ್ನು ಅರಿಯುವುದಿಲ್ಲ. ಅರಿಯುವುದಕ್ಕೆ ಮತ್ತೊಂದು ವಸ್ತು ಇದ್ದಾಗಲಲ್ಲವೇ ಅರಿಬೇಕು. ಅಲ್ಲಿ ಆಬ್ಜೆಕ್ಟ್ಸ್ ಯಾವುದೂ ಇರೋದಿಲ್ಲ, ಬರೀ ಸಬ್ಜೆಕ್ಟ್ ಯಾರು ಇರ್ತಾರೆ ಇಲ್ಲಿ ಗಾಢನಿದ್ರೆಯಲ್ಲಿ? ಸಬ್ಜೆಕ್ಟ್ ಅಂದ್ರೆ ಯಾರು? ಬೇಗ ಗೊತ್ತಿದೆ. ಸಾಕ್ಷಿ ಅಷ್ಟೇ. ಆಬ್ಜೆಕ್ಟ್ಸ್ ಅಂದ್ರೆ ಯಾವ್ಯಾವುದು? ಅಲ್ಲಿ ಏನಿಲ್ಲ ಅವರೇ ಅಲ್ಲ, ಆಬ್ಜೆಕ್ಟ್ಸ್ ಅಂದ್ರೆ ಯಾವ್ಯಾವ್ದು? ಘಡನಿದ್ರೆ ಸಬ್ಜೆಕ್ಟ್ ಮಾತ್ರ ಇರ್ತಾನೆ. ಆಬ್ಜೆಕ್ಟ್ಸ್ ಇಲ್ಲ ಅಂದ್ರೆ ಯಾವ್ಯಾವುದು? ದೃಶ್ಯ ಪ್ರಪಂಚದಲ್ಲಿ ಏನಿದೆ ಅದೆಲ್ಲ ಅನಾತ್ಮಗಳೆಲ್ಲ ಅಷ್ಟೇ. ಅರ್ಧ ಡಜನ್ ಅನ್ಬಿಡಿ, ಅಷ್ಟೇ, ಮುಗಿದೋಯ್ತು ಅಷ್ಟೇ. ತನ್ನಿದ್ರೆಯ ಸ್ವರೂಪವನ್ನು ಹಿಂದೆ ಇರುವಿನ ವಿಚಾರದಲ್ಲಿ ಹೇಳಿದ್ದೆ. ಅದೇ ಥರನೇ ಅಲ್ಲಿ ನಾವು ನಾನು ಎಂಬ ರೂಪದಿಂದ ಇರೋದಿಲ್ಲ. ನೋಡ್ರಿ, ಸ್ವಾಮಿಗಳು ಸ್ಪಷ್ಟವಾಗಿ ಬರೀತಾ ಇದ್ದಾರೆ. ಗಾಢನಿದ್ರೆಯಲ್ಲಿ ನಾವು ನಾನು ಎಂಬ ರೂಪದಿಂದ ಇರುವುದಿಲ್ಲ. ಆದರೆ ಸಾಕ್ಷಿಯ ಅರಿವಿನ ರೂಪದಲ್ಲಿ ಇರ್ತೀನಿ. ಇಲ್ಲಿ ನಾನು ಅನ್ನೋ ರೂಪದಿಂದ ಇರೋಲ್ಲ ಅಂದ್ರೆ ಯಾವುದನ್ನು ಹೇಳ್ತಾ ಇದ್ದಾರೆ? ನಾನು ಅಂತಂದ್ರೆ ಯಾವ್ದು ತಗೋಬೇಕಿಲ್ಲಿ? ಜೀವಪ್ಪ. ಸಾಕ್ಷಿ ಅರಿವಿನ ರೂಪದಲ್ಲಿ ಇರ್ತೇನೆ ಅಂದ್ರೆ ಆತ್ಮ. ಇನ್ನು ಒಳಕ್ಕೆ ನೋಡಿದ್ರೆ ಸಾಕ್ಷ್ಯವಾದದ್ದು ಅಲ್ಲಿ ಏನೂ ಇರುವುದೇ ಇಲ್ಲ. ಇಲ್ಲಿ ಸಾಕ್ಷ್ಯ ಅಂದ್ರೆ ಏನು, ಸಾಕ್ಷಿ ಅಂದ್ರೆ ಏನು, ಸಾಕ್ಷ್ಯ ಅಂದ್ರೆ ಏನು? ನಮಗೆ ಅರ್ಥ ಸಂಸ್ಕೃತ ವರ್ಡ್ಗಳು ಗೊತ್ತಿರಬೇಕು. ಎಲ್ಲಿ ಗಾಢನಿದ್ರೆಯಲ್ಲಿ ಸಾಕ್ಷ್ಯವಾದದ್ದು ಇರೋದಿಲ್ಲ. ಸಾಕ್ಷ್ಯ ಅಂದ್ರೆ ಏನು, ಸಾಕ್ಷಿ ಅಂದ್ರೆ ಏನು? ಪ್ರತಿಭಾ ಹೇಳಿ ಶ್ರೀಧರ್. ಸಬ್ಜೆಕ್ಟ್ ಯಾವುದಕ್ಕೆ ಹೇಳ್ತೀವಿ? ಸಾಕ್ಷಿ ಸಬ್ಜೆಕ್ಟ್ ಸರ್. ಕರೆಕ್ಟ್ ಅಷ್ಟೇ. ಆಬ್ಜೆಕ್ಟ್ ವಿಷಯಗಳು ಬೇರೆ ಬೇರೆ ವಿಷಯ. ಅದಕ್ಕೆ ಸಾಕ್ಷ್ಯ, ವಿಷಯ, ಸಾಕ್ಷ್ಯ, ಅಭಿಧೇಯ ಎಲ್ಲ ಒಂದೇ. ಎಲ್ಲದಕ್ಕೂ ಇದು ಹೇಳ್ತಾರೆ ಅಭಿಧೇಯ. ಹಾಗೆ ಅದಕ್ಕೋಸ್ಕರ ವಿಷಯ, ಸಾಕ್ಷ್ಯ ಅಂತ. ಅದಕ್ಕೆ ಆಪೋಸಿಟ್ ಆಗಿರೋದು ಬೇರೆ ಬೇರೆ. ಇಲ್ಲಿ ಸಾಕ್ಷ್ಯ ಅಂತಂದ್ರೆ ಆಬ್ಜೆಕ್ಟ್ ಆದರೆ ಅದಕ್ಕೆ ಸಾಕ್ಷಿ ಅಂದರೆ ಸಬ್ಜೆಕ್ಟ್. ಸಾಕ್ಷಿ ಅಂದರೆ ಅಥವಾ ಸಬ್ಜೆಕ್ಟ್ ಆಬ್ಜೆಕ್ಟ್ ಅಂತಾನೆ ಇಟ್ಕೊಳ್ರಿ, ಏನು ಬೇಕಾದರೂ ಇಟ್ಕೊಳ್ರಿ. ಇಷ್ಟು ನೀವು ಅರ್ಥ ಮಾಡಿಕೊಂಡ್ರೆ ಸಾಕು. ಇನ್ನೂ ಒಳಗೂ ನೋಡಿದರೆ ಸಾಕ್ಷ್ಯವಾದದಲ್ಲಿ ಏನೇ ಇರುವುದಿಲ್ಲವಾದ್ದರಿಂದ ಅಂದರೆ ಅಲ್ಲಿ ಸಬ್ಜೆಕ್ಟ್ ಆಬ್ಜೆಕ್ಟ್ ಇರಲ್ಲ ಅಂತ ಆಯಿತು. ಅಲ್ಲಿ ನಾವು ಸಾಕ್ಷಿಯಾಗಿ ಇರುವುದೆಂಬುದು ಪರಮಾರ್ಥವಲ್ಲ. ಇದು ಸ್ವಲ್ಪ ತಲೆಗಿರ್ರಂತಿರ್ಗಕ್ಕೆ ಶುರುವಾಗುತ್ತೆ. ಕರೆಕ್ಟು. ಅಲ್ಲಿ ಆಬ್ಜೆಕ್ಟ್ಸ್ ಇಲ್ಲ. ಅಲ್ಲಿ ಪಾರಮಾರ್ಥ ದೃಷ್ಟಿಯಿಂದ ಸಾಕ್ಷಿಯಾಗಿರುವೆಂಬುದು ಪರಮಾರ್ಥವಲ್ಲ. ಪರಮಾರ್ಥ ದೃಷ್ಟಿಯಿಂದ ಹೇಳಿದ್ರೆ ಸಾಕ್ಷಿಯಾಗಿರುವುದೆಂಬುದು, ಇಲ್ಲಿ ಸಾಕ್ಷೀಂದ್ರಿಯ ಅಲ್ವಾ? ಅರ್ಥ ಆಯ್ತಾ ಪ್ರಶ್ನೆ? ಸಬ್ಜೆಕ್ಟ್ ಆಬ್ಜೆಕ್ಟ್ ಎರಡು ಇರೋ ಕಡೆ ಇದು ಎರಡಿದ್ರೆ ಒಂದು ಮೊದಲನೆಯದಿಲ್ಲದ ಎರಡನೆಯದಿಲ್ಲದ ಮೊದಲನೆಯದು ಅಂತ ಅರ್ಥ. ಹಾಗೇನಿಲ್ಲ, ಎರಡಿದ್ರೆ ಒಂದು ಅಂತ. ಅಷ್ಟು ಕಷ್ಟ ಬೇಡ.
ಎಚ್ಚರದಲ್ಲಿ ದೃಶ್ಯ ಪ್ರಪಂಚದಲ್ಲಿ ಬೇಕಾದರೆ ಸಬ್ಜೆಕ್ಟ್ ಆಬ್ಜೆಕ್ಟ್ ಹೇಳ್ರಿ. ಯಾಕೆ? ಎರಡೂ ಇದೆ, ಆತ್ಮನೂ ಇದ್ದಾನೆ ಅನಾತ್ಮನೂ ಇದ್ದಾನೆ ಹೇಳ್ಬೋದು. ಈ ಗಾಢನಿದ್ರೆಯಲ್ಲಿ ಆಬ್ಜೆಕ್ಟ್ಸ್ ಇಲ್ಲದೆ ಇದ್ಮೇಲೆ ಬರೀ ಸಬ್ಜೆಕ್ಟ್ ಇದ್ದಾನೆ. ಆಗ ಅದನ್ನು ಸಾಕ್ಷಿ ಅಂತ ಹೇಳಬೇಕಾ ಅಂತ ಪ್ರಶ್ನೆ ಸಾಕ್ಷಿ ಅಂತ ಹೇಳಬೇಕಲ್ಲಿ ಅವಶ್ಯಕತೆ ಇಲ್ಲ ಸರ್. ಇಲ್ಲ, ದೃಶ್ಯ ಪ್ರಪಂಚದಲ್ಲಿ ಉಂಟು. ಯಾಕೆ? ಅದು ಸಬ್ಜೆಕ್ಟ್ ಇರೋದ್ರಿಂದ ಆಬ್ಜೆಕ್ಟ್ ಇರೋದ್ರಿಂದ ಅದಕ್ಕೆ ಹಿಂದೆಗಡೆ ಸಬ್ಜೆಕ್ಟ್ ಇರ್ತಾನೆ ಅಂತ. ಆದ್ದರಿಂದ ಗಾಢನಿದ್ರೆಯಲ್ಲಿ ಹೇಳಿದರೆ ತಪ್ಪಿಲ್ಲ. ನಾವು ಹೇಳುವಾಗ ಅದನ್ನು ಸಾಕ್ಷಿ ಅಂತಲೇ ಕರಿತೀವಿ. ಗಾಢನಿದ್ರೆಯಲ್ಲಿ ಸಾಕ್ಷಿಯಾಗಿದ್ವಿ, ಎಚ್ಚರ ಕನಸಿನಲ್ಲಿ ಏನಾಗಿರ್ತೀವಿ, ಅಲ್ಲೂ ಸಾಕ್ಷಿಯಾಗಿರ್ತೀವಿ. ಇನ್ನೂ ಇದು ಸ್ಪಷ್ಟವಾಗಿ ಹೊಂದೋದು ಅಂದರೆ ದೃಶ್ಯ ಪ್ರಪಂಚದಲ್ಲಿ. ಯಾಕೆ ಅಂತಂದರೆ ಇಲ್ಲಿ ದ್ವಂದ್ವಗಳಿರುತ್ತೆ. ಸಬ್ಜೆಕ್ಟ್ ಆಬ್ಜೆಕ್ಟ್, ಸಾಕ್ಷಿ ಸಾಕ್ಷ್ಯ ಹೊಂದುತ್ತೆ. ಗಾಢನಿದ್ರೆಯಲ್ಲಿ ಬರೀ ಸಾಕ್ಷಿ ಇದೆ ಅಂತಂದರೆ ಅದನ್ನು ಅಷ್ಟು ಹೊಂದೋದಿಲ್ಲ. ಹೇಳಿದ್ರೆ ತಪ್ಪೇನಿಲ್ಲ, ಅಷ್ಟೇ ಬೇಕಾಗಿರೋದು. ಆದ್ದರಿಂದ ಪಾರಮಾರ್ಥಿಕ ಇದರಿಂದ ನೋಡಿದಾಗ ನೆಸ್ಸರಿ ಇಲ್ಲ. ಅಲ್ಲಿ ನಾವು ನಿಜವಾಗಿ ಬರೀ ಅರಿವಿನ ರೂಪದಲ್ಲಿ ಮಾತ್ರ ಇರುತ್ತೇವೆ. ಅದು ಅರ್ಥ. ಅಲ್ಲಿ ಹೊರಗಿನ ವಿಷಯವು, ಒಳಗಿನ ಅರಿಯುವ ನಾನು ಎಲ್ಲವೂ ಸಾಕ್ಷಿಯ ತಿರುಳಿನಲ್ಲಿ ಸೇರಿ ಹೋಗಿರುವುದರಿಂದ ಮುಂದಕ್ಕೆ ಸ್ವಾಮಿಗಳು ಅದನ್ನೇ ಕ್ಲಿಯರ್ ಮಾಡ್ತಾರೆ. ಇರುವು ಅರಿವು ಒಂದುಗೂಡಿಯೇ ಇರುತ್ತದೆ. ಗಾಢನಿದ್ರೆಯಲ್ಲಿ ಇರುವು ಅರಿವು ಆನಂದ ಒಂದಾಗಿ ಅದನ್ನು ಬಿಡ್ಸಕ್ಕೆ ಬರೋದಿಲ್ಲ ನಾವು. ಆದ್ದರಿಂದ ಆ ಬರಿಯ ಅರಿವಿನಲ್ಲೇ ಸೇರಿ ಹೋಗಿರುತ್ತದೆ ಅಂತಾರೆ. ಆ ಅರಿವಿಗಿಂತ ಬೇರೆಯಾಗಿ ಇನ್ನೊಂದು ಇರುವುದಿಲ್ಲವಾದ್ದರಿಂದ ತನಿನಿದ್ರೆ ಎಂಬುದು ಒಂದು ಅವಸ್ಥೆಯೇ ಅಲ್ಲ ಅಂತಾರೆ. ಯಾಕೆ ಹಿಂಗೆ ಹೇಳ್ತಾರೆ? ಅರ್ಥ ಆಯ್ತಾ ಯಾರಿಗಾದ್ರೂ? ತನಿನಿದ್ರೆ ಅನ್ನೋದು ಒಂದು ಅವಸ್ಥೆ ಅಲ್ಲ ಅಂತಾರೆ. ಯಾಕೆ? ಹೋಗ್ಲಿ, ಎಚ್ಚರ ಕನಸುಗಳು ಅವಸ್ಥೆ ಸತ್ಯವಾಗಿ ಉಂಟಾ? ಇಲ್ಲ, ಸತ್ಯವಾಗಿಲ್ಲ. ಅದು ಇಲ್ಲ. ಹಾಗಾದರೆ ಇದೆ ಅಂತ ಹೇಳ್ತೀವಲ್ಲ ನಾವು, ಯಾವ ದೃಷ್ಟಿಯಿಂದ ಹೇಳ್ತೀವಿ? ತೋರಿಕೆ ಸರ್, ತೋರಿಕೆ. ಮತ್ತಿನ್ನೊಂದು ಅವಸ್ಥೆಗಳು ಏನು? ನಮಗೆ ಏನು ಅವಸ್ಥೆಗಳು? ಅವೆಲ್ಲ ಅನಾತ್ಮನೇ ಸರ್. ಅನಾತ್ಮ ಸರಿ. ಆಬ್ಜೆಕ್ಟ್ ಪರಮಾತ್ಮ ತೋರಿಕೆ ಅದು ಸರಿ. ಅದು ಏನದು? ಆಬ್ಜೆಕ್ಟ್ ಅಂದ್ರೆ ಏನು? ವಿಷಯ ಯಾವತ್ತು ಅನಾತ್ಮವೇ, ಅದಿರುತ್ತ ಸತ್ಯವಲ್ಲ, ತೋರಿಹಾರದು. ಆದ್ದರಿಂದ ನಾವು ಅವಸ್ಥೆ ಅಂತ ಅನ್ನೋದು ತಪ್ಪೆ. ಮತ್ತೆ ಹೇಳಿದ್ವಲ್ಲ, ಅವಸ್ಥೆಗಳೆಷ್ಟು? 3. ಎಣಿಸಿರಿ ಅಂತಂದರೆ ಕೈ ಬೆರಳು ಎಣಿಸಿದ್ರಿ ಇಂಥವೆಲ್ಲ ಗೊತ್ತಲ್ವ ನಮಗೆ. ಆದ್ದರಿಂದ ಒಂದು ಸ್ವಲ್ಪ ನೆನೆಸ್ಕೋಬೇಕಿಲ್ಲಿ ಚೆನ್ನಾಗಿ. ಅದಾದಮೇಲೆ ಹಾಗಾದರೆ ಎಚ್ಚರ ಕನಸು ನಿದ್ದೆ ಅನ್ನೋ ಅವಸ್ಥೆನೇ ಇಲ್ಲ. ಅದಕ್ಕೋಸ್ಕರ ಆತ್ಮನಿಗೆ ಏನಿದೆ? ಒಂದು ಹೆಸರು, ಟೈಟ್ಲ್ ಇದೆ ಆತ್ಮನಿಗೆ. ಈ ಒಂದು ಕ್ವಾಲಿಫಿಕೇಶನ್ ಇಂದ ಏನು ಕರೀತಾರೆ? ಆತ್ಮ ನಿರವಸ್ಥ, ಅವಸ್ಥೆ ಇಲ್ಲದೆ ಇರೋನು. ಹೋಗ್ಲಿ, ಇದೇನೋ ಥಿಯರಿಟಿಕಲ್ ನಾಲೆಡ್ಜ್ ಆಗೋಯ್ತು. ನನಗೆ ಅನುಭವದಿಂದ ಹೇಳಬೇಕು ಅವಸ್ಥೆ ಇಲ್ಲ ಅಂತ. ಹೇಗೆ ಹೇಳ್ತೀರಿ? ಗಾಢನಿದ್ದೆ ಏನು? ಗಾಢನಿದ್ರೆಯಲ್ಲಿದ್ದಾಗ ಕರೆಕ್ಟ್, ನಾನು ನಿದ್ದೆ ಮಾಡ್ತಾ ಇದ್ದೀನಿ ಅನ್ಸುತ್ತಾ ಯಾರಿಗಾದ್ರು? ಅನ್ಸಿದ್ರೆ ಅದು ಎಚ್ಚರ, ಅದು ನಿದ್ದೆ ಅಲ್ಲ. ಆದ್ದರಿಂದ ನಮ್ಮ ಅನುಭವ ನೋಡಿಕೊಂಡ್ರು ಅಲ್ಲಿ ನಿದ್ದೆ ಅಂತಲೂ ಅನ್ಸಲ್ಲ. ನನಗೆ ಬೇರೆ ನಿದ್ದೆ ಬಿಟ್ಟು ಎಚ್ಚರ ಹೊಂದಿದೆ ಕನಸಿನ ಆ ಪ್ರಶ್ನೆನೇ ಇಲ್ಲ. ಅಲ್ಲ, ಹಗ್ಗದಲ್ಲಿ ನಿಂತು ಹಾವು, ನೀರಿನ ಕೋಡಿ, ನೆಲದ ಬಿರುಕು, ಹೂವಿನ ಮಾಲೆ ಏನೋ ಪ್ರಶ್ನೆ ಬರುತ್ತೆ ಸ್ವಾಮಿ ಹಾವನ್ನು ತಿಳ್ಕೊಂಡಾಗ. ಹಾಗೆ ಗಾಢನಿದ್ರೆಯಲ್ಲಿದ್ದಾಗ ಯಾವ ಪ್ರಶ್ನೆಯೂ ಇರೋದಿಲ್ಲ. ಅಷ್ಟು ಚೆನ್ನಾಗಿ ತಿಳ್ಕೊಂಡು. ಆದ್ದರಿಂದ ಈ ದೃಷ್ಟಿಯಿಂದ ತನಿನಿದ್ರೆ ಅನ್ನೋದು ಒಂದು ಅವಸ್ಥೆ ಅಲ್ಲ. ಮತ್ತು ಅದನ್ನು ಏನಂತ ಕರಿಬೇಕು? ಶುದ್ಧ ಚೈತನ್ಯವೇ ಆಗಿರುತ್ತದೆ, ಆತ್ಮನೇ ಆಗಿರುತ್ತದೆ. ಆದ್ದರಿಂದ ಗಾಢನಿದ್ರೆ ಮಾತ್ರ ಅಲ್ಲ, ಎಚ್ಚರ ಕನಸು ಏನದು? ಅದು ಶುದ್ಧ ಚೈತನ್ಯ. ನಾವು ಅನಾತ್ಮ ಜೊತೆ ಮಿಕ್ಸ್ ಆಗಿರುತ್ತೆ. ನಾವು ಬಿಟ್ಟು ನಾವು ನೋಡಿಕೊಂಡಾಗ
ನಮಗೆ ಇರ್ಲಿ ಕಾಣ್ಲಿ ಬಿಡ್ರಿ, ಕಂಡ್ರೆ ನಮ್ಗೇನ ಬೇಕು, ನೀವು ಕರ್ಕೊಳ್ರಿ, ಎಚ್ಚರ ಅಂತ ಕರೀರಿ, ಕನಸು ಅಂತ ಕರೀರಿ, ಏನು ಬೇಕಾದ್ರೆ ಕರೀರಿ. ಈಗ ನೀವು ಆಭರಣಗಳು ಅಂತ ಕರಿತೀರ, ಒಂದು ಸಾರಿ ಚಿನ್ನ ಅಂತ ಗೊತ್ತಾಗ್ಬಿಟ್ಮೇಲೆ ನಿಮಗೆ ಆಭರಣಗಳು ತೋರ್ತಾ ಇರುತ್ತೋ ಇಲ್ವೋ, ತೋರಿ ವ್ಯವಹಾರ ಮಾಡ್ತಾ ಇರ್ತೀರಲ್ವೋ, ಮಾಡ್ತಾ ಇರಿ. ನೀವು ಹೇಳ್ತೀರಾ ಹೆಂಡತಿಗೆ, ಈ ಸರ ಹಾಕೋ, ಅದು ಹಾಕೋ, ಇದು ಹಾಕೋ ಅಂತ ವ್ಯವಹಾರ ಮಾಡ್ತಾ ಇರ್ತೀವಿ. ಆದರೂ ನಮಗೆ ಅದರ ತತ್ವ ಗೊತ್ತಿರುತ್ತೆ. ಆಭರಣ ಅಂದರೆ ಏನು, ಚಿನ್ನ ಅಂದರೆ ಏನು, ಚಿನ್ನ ಆಭರಣಗಳಾಗಿ ತೋರ್ತಾ ಇದೆ, ಆಭರಣಗಳು ಸತ್ಯ ಅಲ್ಲ ಅನ್ನೋದು ಹೇಗೆ ಗೊತ್ತಿರುತ್ತೋ ಬ್ರಹ್ಮಜ್ಞಾನಿಗಳಿಗೆ ಹಂಗೆ ಗೊತ್ತಿರುತ್ತೆ ಸ್ವಾಮಿ. ಅವರು ವ್ಯವಹಾರ ಮಾಡ್ತಾ ಇರ್ತಾರೆ, ಅವರು ನಾನು ಅಂತಾರೆ, ಅವ್ರಿಗೂ ಹೊಟ್ಟೆ ಹಸಿವಾಗುತ್ತೆ, ನಿದ್ದೆ ಮಾಡ್ತಾರೆ, ನಾನು ಹೋಗ್ತೀನಿ ಬರ್ತೀನಿ ಅಂತಾರೆ, ಎಲ್ಲ ಮಾಡ್ತಾ ಇರ್ತಾರೆ. ಮೊದಲು ಹೆಂಗಿರ್ತಾರೋ ಹಂಗೇ ಇರ್ತಾರೆ ಸ್ವಾಮಿ. ಏನು ವ್ಯತ್ಯಾಸ ಆಗುತ್ತೆ. ಏನು ವ್ಯತ್ಯಾಸ ಆಗುತ್ತೆ ಸ್ವಾಮಿ? ಪ್ರಶ್ನೆ ಏನೋ ಒಂದು ಎಕ್ಸಾಂಪಲ್ ಕೊಡೋಕೆ ಬರುತ್ತಾ? ಏನು ವ್ಯತ್ಯಾಸ ಆಗುತ್ತೆ? ಅಂಡರ್ಸ್ಟ್ಯಾಂಡಿಂಗ್, ಅರ್ಥದಲ್ಲಿ, ಜ್ಞಾನದಲ್ಲಿ. ಸರಿ, ಮತ್ತೆ ಇನ್ನೇನು ಅರ್ಥ ಆಗಿರುತ್ತೆ? ಇನ್ನೇನಾಗಿರುತ್ತೆ? ಯಾರಾದರೂ ಒಂದು ಎಕ್ಸಾಂಪಲ್ಸ್ ಇಲ್ಲಿ ಮಲ್ಸ್ಕೊಟ್ಟು ಇನ್ನೂ ಕ್ಲಿಯರಾಗಿ ಅರ್ಥ ಆಗ್ಬೇಕು ಅಶ್ವತ್ಥನಾರಾಯಣ ಅಂತ ಅವ್ರಿಗೆ. ಯಾರಾದ್ರೂ ಎಲ್ಲಿ ನೋಡಿದ್ರು ಆತ್ಮನೇ ಕಾಣ್ತಾರೆ, ನಾವು ವಸ್ತುನ ಕಾಣ್ತೀವಿ. ಕರೆಕ್ಟು, ಸರಿ, ಇನ್ನೂ ಕ್ಲಿಯರ್ ಆಗಬೇಕು. ಭೀಷ್ಮ ಪಿತಾಮಹ ಧರ್ಮರಾಯನ ದುರ್ಯೋಧನ ಕರೆದು ಒಂದು ಪ್ರಪಂಚ ಪ್ರದಕ್ಷಿಣೆ ಹಾಕೊಂಡ್ಬನ್ರಿ. ಈಗ ಇವನಿಗೆ ಧರ್ಮರಾಯನಿಗೆ ಹೆಂಗೆ ಕಾಣ್ತೋ ಈ ದುರ್ಯೋಧನನಿಗೆ ಹೆಂಗೆ ಕಾಣ್ತು, ಇಷ್ಟೇ ಸಾಕು ವ್ಯತ್ಯಾಸ. ಇಬ್ಬರು ಒಂದೇ ಪ್ರಪಂಚ ತಾನೆ. ನೋಡೋ ಕನ್ನಡಕ ಎಂಥದ್ದು, ಈ ಒಂದು ಸ್ವಚ್ಛವಾಗಿತ್ತು ಕನ್ನಡಕ ಧರ್ಮರಾಯಂದು. ಅವನೇನು ಹೇಳ್ದ, ಎಲ್ಲಿ ನೋಡಿದ್ರು ಸುಖ, ಸಂತೋಷ, ನೆಮ್ಮದಿ, ತೃಪ್ತಿ, ಆನಂದ, ನ್ಯಾಯ, ಧರ್ಮ, ನೀತಿ, ದೇವರು, ದಿಂಡ್ರು, ಇದನ್ನು ಹೇಳ್ದ. ಅದೇ ಇವನ್ ಕರೆದಾಗ ಅವನು ಹೇಳಕ್ಕೆ ಶುರು ಮಾಡ್ತಾನೆ, ಎಲ್ಲಿ ನೋಡಿದ್ರು ಮೋಸ, ವಂಚನೆ, ಕಪಟ, ಸುಳ್ಳು, ಹಿಂಸೆ, ಕಳ್ತನ, ಕೊಲೆ, ದರೋಡೆ ಅಂತ ನಾವು. ಸ್ವಾಮಿ ಪ್ರಪಂಚ ಎರಡು ಇದೆಯಾ? ಹೇಗಿದೆ ನೋಡಿ, ಹೀಗೆ ಕಾಣುತ್ತೆ. ಎಷ್ಟು ವ್ಯತ್ಯಾಸ ಇದೆ. ಆದ್ದರಿಂದ ಅವನು ನೋಡೋದಕ್ಕೂ ಇವನು ನೋಡೋದಕ್ಕೂ ಒಂದೇ ಪ್ರಪಂಚ. ಅಲ್ಲಿಗೆ ವಸ್ತುತಂತ್ರಜ್ಞಾನದಲ್ಲಿ ಏನಾಗುತ್ತೆ ಸ್ವಾಮಿ? ನಮ್ಮ ಪ್ರಶ್ನೆ ಕೇಳ್ತಾ ಇದ್ದೀನಿ. ಈಗೇನೋ ಮೋಕ್ಷ ಆಗ್ಬಿಡುತ್ತೆ ವಸ್ತುತಂತ್ರಜ್ಞಾನದಿಂದಲೇ, ಕರ್ತೃತಂತ್ರ ಅಲ್ಲ. ಆದಮೇಲೆ ಏನು ಬದಲಾವಣೆ ಆಗಬೇಕು? ಪ್ರಶ್ನೆ. ಯಾರಾದರೂ ಏನು ಬದಲಾವಣೆ ಆಗುತ್ತೆ? ವಸ್ತುತಂತ್ರ ಇದ್ದಂಗೆ ತೋರಿಸುತ್ತೆ. ಅಷ್ಟೇ. ಏನು ತೋರಿಸುತ್ತೆ ಇದ್ದಂಗೆ? ನನಗೆ ಎಕ್ಸಾಂಪಲ್ ಬೇಡ, ಇಲ್ಲಿ ಡೈರೆಕ್ಟಾಗಿ ದೃಷ್ಟಾಂತಕ್ಕೆ ಬಂದೆ. ಎಲ್ಲನೂ ಆತ್ಮನೇ ಅಂತ, ಎಲ್ಲವೂ ಆತ್ಮ ಅಂತ ತೋರಿಸುತ್ತೆ. ನಾನು ಯಾರು? ಫಸ್ಟ್ ಆಫ್ ಆಲ್ ಎಲ್ಲವೂ ಆತ್ಮ ತೋರಿಸೋದು ಆಮೇಲೆ. ಫಸ್ಟ್ ಕೂತಾನೆ ನಾನು ಹೆಂಗೆ ತೋರಕ್ಕೆ ಶುರುವಾಗ್ತೀನಿ. ಅವ್ರ ಪ್ರಕಾರ ನಾನು ಅಂದರೆ ಯಾರು? ಕಂಡುಕೊಂಡವನು ಅಂದ್ರೆ ಜೀವಪ್ಪ. ಅವನ ಪ್ರಕಾರ ಕಂಡುಕೊಂಡವನಿಗೆ ಜೀವಪ್ಪ ಇರೋದಿಲ್ಲ. ವ್ಯವಹಾರದ ದೃಷ್ಟಿಯಿಂದ ಅವನು ಅಕಸ್ಮಾತ್ ನಾನು ಅಂತಾನೆ, ಓಡಾಡ್ತಾನೆ, ಹೊಟ್ಟೆ ಹಸಿವಾಗುತ್ತೆ, ನೀರಡಿಕೆ ಆಗುತ್ತೆ, ಮಲಗು ಅಂತಾನೆ, ಎಲ್ಲ ಮಾಡ್ತಾನೆ. ಬಟ್ ಅವನಿಗೆ ಗೊತ್ತಿರುತ್ತೆ ಜೀವಪ್ಪ ಇರೋದು. ಹಗ್ಗ ಕಂಡವನಿಗೆ ಹಾವು ಇರುತ್ತ ಸ್ವಾಮಿ? ಇರೋದಿಲ್ಲ. ಆದ್ದರಿಂದ ಅವನಿಗೆ ನಾನು ಪರಮಾತ್ಮ ಸ್ವರೂಪನೇ. ಅಹಂಕಾರ ಇರುತ್ತಾ? ಅಹಂಕಾರ ಇದ್ದರೆ ಅವನು ಮುಕ್ತನಾಗಿರೋಲ್ಲ, ನಾನು ಅನ್ನೋದು ಹೋಗ್ಬಿಟ್ಟಿರುತ್ತೆ. ಆದ್ದರಿಂದ ಈಗ ಅವನಲ್ಲಿ ಏನಿರೋದಿಲ್ಲ. ಈಗ ಮೊದಲು ಜೀವಪ್ಪನಾಗಿದ್ದಾಗ ಏನಿತ್ತು ಅವನಿಗೆ? ಏನಿತ್ತು? ಈಗ ಇವನಿಗೆ ಮುಕ್ತನಾದ ಮೇಲೆ, ಕಂಡ ಮೇಲೆ ಅವನಿಗೆ ನಾನು ಪರಮಾತ್ಮ ಸ್ವರೂಪ ಅಂತ ಗೊತ್ತಿರುತ್ತಲ್ಲ, ಆವಾಗ ಏನಾಗಿರುತ್ತೆ? ಯಾರಾದರೂ? ಆನಂದ ಇರುತ್ತೆ ಸರ್. ಆನಂದ ಇರುತ್ತೆ. ಭೋಕ್ತೃತ್ವ ಜೀವಪ್ಪನಿಗೆ ಇರುತ್ತೆ, ಕಂಡ್ಕೊಂಡವನ್ಗೆ ಇರೋದಿಲ್ಲ. ಇದು ಇಂಪಾರ್ಟೆಂಟ್. ಕಾಣ್ಕೊಳ್ದೇ ಇರೋರಿಗೆ ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವ ಹಿಡ್ಕೊಂಡಿರುತ್ತೆ ಪಿಶಾಚಿ. ಅದೇ ನಮ್ಗೆ ಆಟ ಆಡಿಸ್ತಾ ಇರೋದು ನೋಡಿ. ಘಟನಿದ್ರೆಯಲ್ಲಿ ಇಲ್ಲ, ಇದೆಯಾ? ಇಲ್ಲ. ಎದ್ದಿದ್ದ ತಕ್ಷಣ ಆತ್ಮ ಅನಾತ್ಮಗಳ ಕರಬೇಕು. ಅನಾತ್ಮ ಅಂದರೆ ಇದೆ, ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವ.
ಅವನಿಗಿರೋದಿಲ್ಲ. ಆದ್ದರಿಂದ ಅವನು ಇಲ್ಲದೆ ಇರೋದ್ರಿಂದ ಈಗ ಅವನು ಇದೇ ಪ್ರಪಂಚವನ್ನು ಹೇಗೆ ನೋಡ್ತಾನೆ? ಈಗ ಅವನಿಗೆ ಹೇಗಿರುತ್ತೆ ಇದೇ ಪ್ರಪಂಚ ಅಂದರೆ, ಯಾವಾಗ ಕರ್ತೃತ್ವ ಭೋಕ್ತೃತ್ವ ಇಲ್ವೋ ಏನಂತ ಹೇಳ್ಕೋಬೇಕು ನಾವು? ಇನ್ನೂ ಸುಲಭವಾಗಿ ಅರ್ಥ ಆಗ್ಬೇಕು ನನಗೆ. ಕರ್ತೃತ್ವ ಭೋಕ್ತೃತ್ವ ಸಂಸ್ಕೃತ ವರ್ಡ್ಗಳು. ಅವನಿಗೆ ಯಾವ್ಯಾವ್ದು ಇರೋದಿಲ್ಲ. ಕರ್ತೃತ್ವ ಅಂದರೆ ಭೋಕ್ತೃತ್ವ ಅಂದ್ರೇನು, ಕರ್ತೃತ್ವ ಅಂದ್ರೇನು, ಯಾವ್ದು ಇರೋದಿಲ್ಲ ಅವನಿಗೆ. ಕರ್ತೃತ್ವ ಅಂದ್ರೆ ನಾನು, ಯಾವ ನಾನು? ಜೀವಪ್ನಾಗಿರೋ ನಾನು ಇಲ್ಲ ಅಂತ ಅನ್ಕೊ. ಅಹಂಕಾರ ಪಡ್ತಾ ಇದ್ನಲ್ಲ ಮೊದಲು, ನಾನು ಮಾಡ್ತಾ ಇದ್ದೀನಿ, ನಾನು ಮಾಡ್ತಾ ಇದ್ದೆ ಅಂತ. ಇದು ಇರೋದಿಲ್ಲ ಅವನಿಗೆ. ಇದನ್ನೇ ಕರ್ತೃತ್ವ ಅಂತಾರೆ. ಇನ್ನು ನಾನು ಇರೋದಿಲ್ಲ. ಯಾವಾಗ ನಾನು ಇರಲ್ವೋ ಅದರ ಮುಂದಿಂದು ಯಾವುದಿರಲ್ಲ? ಕಾಮ ಇರಲ್ಲ, ಭೋಗಿಸುವವನ್ ನಾನಲ್ಲ. ನನ್ನದು ಇರೋಲ್ಲ. ನಾನು ನನ್ನದು ಇರೋದಿಲ್ಲ. ಯಾವಾಗ ಕರ್ತೃತ್ವ ಇಲ್ವೋ ಭೋಕ್ತೃತ್ವ ಇಲ್ಲ. ನನ್ನದು ತಾನೇ ನಾನು ಭೋಗಿಸ್ಬೇಕು. ಯಾವಾಗ ಕರ್ತೃತ್ವ ಇಲ್ವೋ ಅಂದರೆ ಅಲ್ಲಿ ಜ್ಞಾತೃತ್ವ ಬಿಡ್ರಿ, ಅಲ್ಲಿ ಪ್ರಮಾತೃ ಯಾವುದೂ ಇಲ್ಲ. ಆದ್ದರಿಂದ ಅಲ್ಲಿ ಕರ್ತೃತ್ವ ಇಲ್ಲದೆ ಇರೋದ್ರಿಂದ ಭೋಕ್ತೃತ್ವ ಇಲ್ಲ. ಭೋಕ್ತೃತ್ವ ಯಾವುದು ನಾವು ಅನುಭವಿಸೋದು? ನನಗಿಂತ ಬೇರೆಯಾಗಿರೋದು. ಅದು ಪ್ರಶ್ನೆನೇ ಇಲ್ಲ ಅವನಿಗೆ. ಕರ್ತೃತ್ವ ಇಲ್ಲ, ಭೋಕ್ತೃತ್ವ ಇಲ್ಲ. ಹಾಗಂದರೆ ಅವನಿಗೆ ತನ್ನ ಶರೀರದ ಮೇಲೆ, ಮೊದಲು ನಾನು ಅಂತ ಇದ್ನಲ್ಲ ಅದರ ಮೇಲೆ, ಮತ್ತೆ ಕೊನೆಗೆ ನನ್ನದು ಅಂತ ಇದ್ನಲ್ಲ ಯಾವುದು? ಹೆಂಡತಿ, ಮಕ್ಕಳು, ಆದಿ ಭೌತಿಕ ಆದಿ ದೈವಿಕದ ಮೇಲೆ, ನಾನು ನನ್ನದರ ಮೇಲೆ ಮಮಕಾರ, ಅಟ್ಯಾಚ್ಮೆಂಟು, ತಾದ್ಯಾತ್ಮ, ಅಭಿಮಾನ, ಮೋಹ ಇವೆಲ್ಲ ಇರೋದಿಲ್ಲ. ಇಷ್ಟೇ ವ್ಯತ್ಯಾಸ. ಅವನು ಆಗಕ್ಕೆ ಮೊದಲು ಇವೆಲ್ಲ ಇರುತ್ತೆ, ಆದರೆ ಈಗ ಅವನಿಗೆ ಅವು ಇರೋಲ್ಲ. ಇಷ್ಟು ಸಾಕು, ಮುಂದಕ್ಕೆ ಹೋಗೋಣ. ಎಲ್ಲವೂ ಇರುವಿನ ಗಟ್ಟಿಯಾದ ಆತ್ಮ ಮಾತ್ರವಾಗಿರುವುದರಿಂದ ಈಗ ಇಲ್ಲಿ ಬರೀ ಗಾಢನಿದ್ರೆ ಫಸ್ಟ್ ತಗೊಳ್ರಿ, ಆಮೇಲೆ ದೃಶ್ಯ ಪ್ರಪಂಚದಲ್ಲೂ ಹಾಗೆ. ಈಗ ಯಾವಾಗ ಗಾಢನಿದ್ರೆಯಲ್ಲಿ ಬರೀ ಆತ್ಮನಿರ್ತಾನೋ ಅಲ್ಲಿ ಶಾಸ್ತ್ರ ಹೇಳುತ್ತೆ ಎಲ್ಲವೂ ಇರುವಿನ ಅರಿವಿನ ಗಟ್ಟಿಯಾದ, ಇರುವ ಅರಿವು ಆನಂದದ ಗಟ್ಟಿ ಆಗಿಬಿಟ್ರೆ ಗಾಢನಿದ್ರೆಯಲ್ಲಿ ಆತ್ಮ ಮಾತ್ರವಾಗಿರುತ್ತದೆ. ಅಲ್ಲಿ ಏತರಿಂದ ಏನನ್ನ ಮೋಸಬೇಕು ಅಂತಾರೆ. ಅಲ್ಲಿ ಏತರಿಂದ ಏನನ್ನ ಕಾಣಬೇಕು ಮತ್ತು ಏತರಿಂದ ಏನನ್ನ ಚಿಂತಿಸಬೇಕು ಅಂತಾರೆ. ಇದರರ್ಥ ಏನು? ಗಾಢನಿದ್ರೆಯಲ್ಲಿ ಯಾತರಿಂದ ಏನನ್ನ ನೋಡಬೇಕು. ಹಾಗಂದ್ರೆ ಅವನು ಪರಮಾತ್ಮನೇ ಆಗಿರ್ತಾನೆ. ಏನು ನೋಡೋಷ್ಟಿಲ್ಲ, ಏನು ಕೇಳೋಷ್ಟಿಲ್ಲ, ಏನು ಅನುಭವಿಸೋಷ್ಟಿಲ್ಲ. ಇಲ್ಲಿ ಈಗ ಫಾರ್ ಎಕ್ಸಾಂಪಲ್ ದೃಶ್ಯ ಪ್ರಪಂಚದಲ್ಲಿ ಹೇಳ್ರಿ, ಓಕೆ ಅದು ಬಿಟ್ಬಿಡಿ. ದೃಶ್ಯ ಪ್ರಪಂಚದಲ್ಲಿ ನಾನಿದ್ದೀನಿ, ನೀವಿದ್ದೀರಾ, ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ, ದ್ವೈತ, ನಾನು ನೀವು. ಈ ಗಾಢನಿದ್ರೆಯಲ್ಲಿ ನಾನು ಮಾತ್ರ ಇದ್ದೀನಿ. ನಾನು ಅಂದರೆ ಮತ್ತೆ ಈ ಜೀವಪ್ಪ ಅಲ್ಲ, ನೀವಿಲ್ಲ. ಅಲ್ಲಿ ಯಾರನ್ನು ನೋಡ್ಬೇಕು ಇವಾಗ ಅವನು? ಆದ್ದರಿಂದ ಅಲ್ಲಿ ಎರಡು ಇಲ್ಲದೆ ಇರೋದ್ರಿಂದ ಅಲ್ಲಿ ಯಾತರಿಂದ ಏನನ್ನು ಕಾಣಬೇಕು, ಯಾತರಿಂದ ಏನನ್ನು ಮೂಸಬೇಕು. ಇಂದ್ರಿಯಗಳಿಲ್ಲ, ಅಲ್ಲಿ ವಸ್ತುಗಳಿಲ್ಲ, ಏನೂ ಇಲ್ಲ. ಆದ್ದರಿಂದ ತ್ರಿಪುಟಿ ಇಲ್ಲ ಅನ್ನೋದು ಹೇಳ್ತಾ ಇದ್ದಾರೆ. ಅದಕ್ಕೆ ಇದು ಅದ್ವೈತ ಫಿಲಾಸಫಿನ ಹೇಳ್ತಾ ಇದೆ. ಬೃಹದಾರಣ್ಯಕದಲ್ಲಿ ಅದನ್ನು ತೋರಿಸ್ಕೊಡ್ತಾರೆ. ಆದರೆ ಮುಕ್ತನಾದವನಿಗೆ ಬರೀ ನಿದ್ದೆ ಮಾತ್ರ ಅಲ್ಲ, ದೃಶ್ಯ ಪ್ರಪಂಚ ಅದೃಶ್ಯ ಎರಡೂ ಒಂದೇ ಆಗಿರುತ್ತೆ. ನಾವಿವಾಗ ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಮ್ಮನ್ನು ಗಾಢನಿದ್ರೆ ಕರ್ಕೊಂಡು ಹೋಗ್ತೇನೆ. ಮುಕ್ತನಾದ ಮೇಲೆ ಅವನು ಎಚ್ಚರದಲ್ಲೂ ಹಾಗೆ ಇರ್ತಾನೆ. ವ್ಯವಹಾರದಿಂದ ಅವನು ಮಾಡ್ತಾನೆ, ಪಾರಮಾರ್ಥದಿಂದ ಅವನು ಚೆನ್ನಾಗಿ ಗೊತ್ತಾಗಿರುತ್ತೆ. ಯಾರು ಇಲ್ಲ, ನಾನೊಬ್ಬನೇ ಇರೋದು, ನಾನೇ ಹೀಗೆ ತೋರ್ತಾ ಇರೋದು, ಚಿನ್ನವೇ ಆಭರಣಗಳಾಗಿ ತೋರ್ತಾ ಇರೋದು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿರುತ್ತೆ. ಅದರಿಂದ ಅವನು ಯಾರಿಗೂ ದ್ವೇಷ ಮಾಡೋದಿಲ್ಲ. ನಾನೇ ಎಲ್ಲ ಕಡೆ ಇರೋದು ಅನ್ನೋದು ಸ್ಪಷ್ಟವಾಗಿ ಆಗಿರುತ್ತೆ. ಸೊ ಇಷ್ಟ ಆಯಿತು. ಈಗ 106ಕ್ಕೆ ಹೋಗೋಣ. 106ರಲ್ಲಿ ನಿದ್ರೆಯನ್ನು ಮರವೇ ಅವಸ್ಥೆ ಅಂತ ಜನರು ಭಾವಿಸಿದ್ದಾರೆ. ನಿದ್ರೆಯನ್ನು ಅಲ್ಲಿ ಏನು ಗೊತ್ತಾಗೋದಿಲ್ಲಪ್ಪ, ಅರಿವು ಅಂತ ಹೇಳ್ತಾರೆ. ಅದನ್ನು ಸ್ವಲ್ಪ ಇಲ್ಲಿ ವಿಚಾರ ಮಾಡ್ತಾ ಇದ್ದಾರೆ. ಇನ್ನೊಂದು
ನಾವು ಯಾರಾದರೂ ವಿಚಾರಕ್ಕೆ ಇವಾಗ ಕೇಳ್ತಾ ಇದ್ದೀರಿ ಅಂತ ಇಟ್ಕೊಟ್ರೆ, ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡದೇ ಇದ್ದರೆ ಯಾಕಪ್ಪ ನಿದ್ರೆ ಮಾಡ್ತಾ ಇದ್ದೀರಾ ಅಂತ ಕೇಳಿ ಜನರನ್ನಾಗಿ ಅಲ್ವಾ? ಆ ಸ್ಕೂಲ್ನಲ್ಲಿ ಮೇಷ್ಟ್ರುಗಳು ಹಾಗೆ ಕೇಳೋದು. ಆದ್ದರಿಂದ ಅಲ್ಲಿ ನಿದ್ರೆಯಲ್ಲಿ ಅಲ್ಲಿ ಏನು ಗೊತ್ತಾಗಲ್ಲ ಅನ್ನೋ ದೃಷ್ಟಿಯಿಂದ ಆ ವಿಚಾರ ಕೇಳ್ತಾ ಇರ್ತಾರೆ. ಬಟ್ ನಮ್ಗೆಲ್ರಿಗೂ ಈ ಥರ ಇರುತ್ತಲ್ವ, ಅದಕ್ಕೋಸ್ಕರ ಕಾರಣ ಏನು ಅನ್ನೋದನ್ನು ಹೇಳ್ತಾರೆ. ಇಲ್ಲಿ ನೋಡೋಣ. ಆದರೆ ನಿದ್ರೆಯಲ್ಲಿ ನಾವು ಮೊದಲೇ ಹೇಳ್ದಂಗೆ ನಿಜವಾಗಿ ಶುದ್ಧ ಚೈತನ್ಯವೇ ಆಗಿದೆ, ಕರೆಕ್ಟ್. ಅದರಲ್ಲಿ ಯಾವ ಅರಿವು ಇರುವುದಿಲ್ಲವೆಂದೇಕೆ ಜನರು ಭಾವಿಸ್ತಾರೆ? ಅವ್ರ ಪ್ರಕಾರ ಯಾವ ಅರಿವು? ಎಚ್ಚರದಲ್ಲಿರೋ ಬಿಡಿ ಅರಿವುಗಳು ಇರೋದಿಲ್ಲ. ಅವ್ರು ಹೇಳೋದು ಅಲ್ಲಿ ಅರಿವಿರೋದಿಲ್ಲ ಅಂತಾರೆ. ಅವರು 100 ಪ್ರಶ್ನೆ ಕೇಳಿ ಉತ್ತರ ಕೊಡ್ತಾರೆ, ಆದರೆ ಅವರು ಹೇಳೋದು ಈ ಎಚ್ಚರದಲ್ಲಿರೋ ಅರಿವಿರೋದಿಲ್ಲ ಅನ್ನೋದು. ಅದು ಸರಿ. ಆದ್ದರಿಂದ ಈ ಒಂದು ನಂಬಿಕೆ ಜನಸಾಮಾನ್ಯರಲ್ಲಿ ಹರಡಿರೋದಕ್ಕೆ ಆಗಿದೆ. ಇದು ರೂಢಿಯಲ್ಲಿ ನಾವು ಹೇಳ್ತೀವಂತ ಅದು ಆಯಿತು. ಎಚ್ಚರದಲ್ಲೂ ಕನಸಿನಲ್ಲೂ ಕಾಡುವ ಬಿಡಿ ಅರಿವು, ಹೇಗೆ ಎಚ್ಚರ ಕನಸುಗಳಲ್ಲಿ ಬಿಡಿ ಅರಿವಿರುತ್ತೆ, ಗಾಢ ನಿದ್ರೆಯಲ್ಲಿ ಇರೋಲ್ಲ. ಈ ಬಗೆಯ ಕನಸಿನ ಅರಿವುಗಳಿಗೆ ಎಚ್ಚರದ ಅರಿವಾಗಲಿ ತನ್ನ ನಿದ್ರೆಯಲ್ಲಿ ಇರುವುದೆಂದು ಯಾರೂ ಇರೋದಿಲ್ಲ. ಏಕೆಂದರೆ ಕನಸಿನಲ್ಲಿ ಎಚ್ಚರದಲ್ಲಿ ನಮಗೆ ಕೆಲವು ವಸ್ತುಗಳ ಅನುಭವಗಳು, ಸ್ಮೃತಿಗಳು ಉಂಟಾಗ್ತಾ ಇರುತ್ತೆ. ಇಲ್ಲಿ ದೃಶ್ಯ ಪ್ರಪಂಚದಲ್ಲಿ ಕೆಲವು ವಸ್ತುಗಳ ಅನುಭವಗಳು, ಸ್ಮೃತಿಗಳು ಉಂಟಾಗ್ತಾ ಇರುತ್ತೆ. ಇಲ್ಲಿ ಅನುಭವ ಅಂದರೆ ಏನು, ಸ್ಮೃತಿ ಅಂತಂದರೆ ಏನು? ಸಿಂಪಲ್ ಆಗಿ ಯಾರಾದರೂ ಅನುಭವ ಅಂದರೆ ದೃಶ್ಯ ಪ್ರಪಂಚದಲ್ಲೇ ಎದುರು ಕಾಣೋದು, ಪ್ರತ್ಯಕ್ಷ ಕಾಣೋದೆಲ್ಲ ಅನುಭವ. ಆ ಅನುಭವದಲ್ಲಿ ಎದುರುಗಡೆ ವಸ್ತು ಇರುತ್ತೆ. ಈಗ ನನಗೊಂದು ಎಕ್ಸಾಂಪಲ್ ಕೊಡ್ರಿ ಪ್ರತ್ಯಕ್ಷ ಅನುಭವಕ್ಕೆ. ಯಾವ ಕೊಡ್ತೀರಿ? ಈಗ ಇವಾಗ ಇಲ್ಲಿ ನಾವು ಯಾರ್ಯಾರು ಬಂದಿದ್ದೀರೋ ಅವರೆಲ್ಲ ಪ್ರತ್ಯಕ್ಷ ಅನುಭವ. ಅಷ್ಟೇ, ಕರೆಕ್ಟ್, ಮುಗ್ದೋಯ್ತು. ಇದು ಪ್ರತ್ಯಕ್ಷ ಅನುಭವ. ಪ್ರತ್ಯಕ್ಷ ಅನುಭವದಲ್ಲಿ ವಸ್ತು ನಮ್ಮ ಎದುರುಗಡೆ ಪ್ರೆಸೆಂಟ್ ಇರುತ್ತೆ, ಗುಂಡು ಕಲ್ಲಿದ್ದಂಗೆ ಇರುತ್ತೆ ಅಲ್ವಾ? ಈಗ ಸ್ಮೃತಿ ಅಂದ್ರೆ ಏನು? ಇಲ್ಲಿ ಪ್ರಶ್ನೆ, ಸ್ಮೃತಿ ಅಂದ್ರೆ ಏನು? ಶ್ರೀಧರ್ ಅವರೇ ಹೇಳಿ ಸರ್. ನೆನಪು ಸರ್. ನಮ್ಗೆ ಯಾರಿಗಾದ್ರು ಎದುರಿಗೆ ಇರಲ್ಲ, ಬಟ್ ಅವ್ರ ಹೆಸರು ಹೇಳೋದು ಕೂಡ ನಾವು ನೆನಪು ಮಾಡ್ಕೊಂತೀವಿ. ಕರೆಕ್ಟ್. ಸೊ ಅಲ್ಲಿಗೆ ಸ್ಮೃತಿ ಅಂದ್ರೆ ನೆನಪು, ಮೆಮರಿ ಅಂತೀವಿ. ಆ ಸ್ಮೃತಿಯಲ್ಲಿ ಅದು ಯಾವಾಗಲೂ ಅನುಭವ ಆಗಿರುತ್ತೆ. ಇಲ್ಲಿ ಇರಬೇಕು ಅಂತೇನಿಲ್ಲ, ನೆನೆಸ್ಕೊಂತೀವಿ. ಫಾರ್ ಎಕ್ಸಾಂಪಲ್, ಇವತ್ತು ಯಾರು ಬಂದಿಲ್ಲ? ಕೃಷ್ಣವೇಣಿಯವರು ಬಂದಿಲ್ಲ. ಈಗ ಇದು ಪ್ರತ್ಯಕ್ಷವ ಸ್ಮೃತಿಯ? ಸ್ಮೃತಿ ಸರ್. ಅಷ್ಟೇ, ಮುಗಿದು ಇದು ನೋಡ್ರಿ ಹೆಂಗೆ. ಅದಕ್ಕೋಸ್ಕರ ಇವೆರಡನ್ನು ಸ್ವಲ್ಪ ಇಟ್ಕೊಳ್ರಿ, ಮುಂದಕ್ಕೆ ಇದ್ರ ಬಗ್ಗೆ ತುಂಬ ನಮಗೆ ವಿಶ್ಲೇಷಣೆ ಮಾಡೋದಿರ್ತಾರೆ. ಅಷ್ಟು ತಿಳ್ಕೊಂಡ್ರೆ ಸಾಕು. ಇವಾಗ ಇಷ್ಟು ತಿಳ್ಕೊಂಡ್ರೆ ಸಾಕು. ಅಲ್ಲಿಗೆ ಅನುಭವ, ಸ್ಮೃತಿ. ಈ ಸ್ಮೃತಿ ಮಾಡ್ಕೋಬೇಕಾದ್ರೆ ಹಿಂದೆ ಏನಾಗಿರ್ಬೇಕು ಹೇಳ್ರಿ? ಹಿಂದೆ ಅನುಭವ ಆಗಿರ್ಬೇಕು. ಈಗ ಕೃಷ್ಣವೇಣಿನವನು ನೋಡಿರೋದ್ರಿಂದ ಹಿಂದೆ ಅನುಭವ ಆಗಿದೆ. ಈಗ ಅವ್ರಿಗೆ ಇಲ್ಲ ಅಂತ ಹೇಳ್ತೀನಿ ನೆನೆಸ್ಕೊಂಡು. ಅವ್ರು ಇಲ್ಲದೇ ಇರೋದು ಇವಾಗ. ಈಗ ಎಲ್ಲರೂ ಇದ್ದೀವಲ್ಲ, ಅವ್ರನ್ನೆಲ್ಲ ಪ್ರತ್ಯಕ್ಷ ಅನುಭವ. ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ, ನೀವು ನನ್ನ ನೋಡ್ತಾ ಇದ್ದೀರಾ, ನನ್ನ ಮಾತು ನಿಮ್ಮ ಮಾತು ಎಲ್ಲ ಕೇಳ್ತಾ ಇದ್ದೀವಲ್ಲ, ಇದು ಅನುಭವ. ಈ ಗಾಢ ನಿದ್ರೆಯಲ್ಲಿ ಹೇಳಿರೋ ಅನುಭವ ಬೇರೆ, ಈ ಅನುಭವ ಬೇರೆ. ಇದು ಪ್ರತ್ಯಕ್ಷ, ಇದು ಏನಂತಾರೆ, ಇಂದ್ರಿಯ ಅನುಭವ, ವೇದನಾ ಅನುಭವ. ಇದು ಪ್ರತಿಯೊಬ್ಬರಿಗೂ ಇದು ನೆನಪು ಕೂಡ ಇದ್ದೇ ಇರುತ್ತೆ. ಈಗ ನಾನು ಚಿಕ್ಕ ವಯಸ್ಸಿಂದು ಕಾಲೇಜ್ ಲೈಫನ್ನು ಕೇಳ್ತೀನಿ ಅಂತ ಇಟ್ಕೊಳ್ರಿ. ಅವರವ್ರದ್ದು, ನೀವು ಬೇರೆ ನಾವು ಬೇರೆ ಇದ್ವಿ. ನನಗಂತೂ ಸುರೇಶ ಅಂತೂ ಗೊತ್ತು. ಇಬ್ಬರು ನಾವು ಮಾತಾಡ್ಕೊಂಡ್ರೆ ಕಾಲೇಜ್ ಲೈಫ್ನಲ್ಲಿ, ಹಾಸ್ಟೆಲ್ನಲ್ಲಿ ಪಕ್ಕದ ರೂಮ್ಮೇಟ್ಸು. ಅದರಿಂದ ನಮಗೆ ಇದು ಸ್ಮೃತಿ ಹಿಂದೆ ಆಗೋಗ್ಬಿಟ್ಟಿದೆ 50 ವರ್ಷದಿಂದ. ಇವಾಗ ನಾವು ನೆನೆಸ್ಕೊಂಡ್ರೆ ಅದನ್ನೇನು ಅನ್ಬೇಕು, ನಮ್ಮ ಎದುರುಗಡೆ ವಸ್ತು ಇದೆಯೇನೋ, ನಾವು ಅವಾಗ ಎಷ್ಟು ಚಿಕ್ಕವರಾಗಿದ್ವಿ, ಈಗ ದೊಡ್ಡವರಾಗಿದ್ದೀವಿ. ಆದ್ದರಿಂದ ಅದು ನೆನಪು ಅಷ್ಟೇ ಅಂತ ಇಷ್ಟು ಡಿಫ್ರೆನ್ಸ್ ತಿಳ್ಕೊಂಡ್ರೆ ಸಾಕು. ಅಲ್ಲಿ ನಾವು ಕೆಲವು ಸಂಕಲ್ಪಗಳನ್ನು, ಕೃತಿಗಳನ್ನು ಮಾಡುತ್ತಿರುತ್ತೇವೆ. ಯಾವಾಗ ಇದು ದೃಶ್ಯ ಪ್ರಪಂಚದಲ್ಲಿರೋದ್ರಿಂದ, ಅಂತಃಕರಣ ಎಲ್ಲ ಸೆಟ್ಟು ಇರೋದ್ರಿಂದ ಇಲ್ಲಿ ಮನಸ್ಸಿಗೆ ಸಂಬಂಧಪಟ್ಟಿರೋದು ಮಾಡ್ತಾ ಇದ್ದೀವಿ.
ಸಂಕಲ್ಪ ವಿಕಲ್ಪ ನಿಶ್ಚಯ ನೆನಪು, ಚಿತ್ತದ ನೆನಪು ಚಿತ್ತ, ಹೀಗೆ. ಮತ್ತೆ ಅಲ್ಲಿ ಭಯ ಹರ್ಷ ಉದ್ವೇಗ ರಾಗ ದ್ವೇಷ ಸುಖ ದುಃಖ ಶೋಕ ಮೋಹ ಇವೆಲ್ಲ ದ್ವಂದ್ವಗಳು ಇದ್ದೇ ಇರುತ್ತೆ. ಮನಸ್ಸು ಮೇಲೆ ಇವೆಲ್ಲ ಏರುಪೇರುಗಳು ಇದ್ದೇ ಇರುತ್ತೆ. ಆದರೆ ತನಿ ನಿದ್ರೆಯಲ್ಲಿ ನೋಡಿದರೆ ಇವುಗಳು ಇರುತ್ತಾ ಅಂತ ಪ್ರಶ್ನೆ ಬೇಗ ಅಷ್ಟೇ ಇಲ್ಲ. ನಮಗೆ ಗೊತ್ತು. ಆದರೆ ಈ ಎಚ್ಚರದ ಅನುಭವ ಇರೋಲ್ಲ. ನಾವು ಹೇಳೋ ಇಂದ್ರಿಯ ಅನುಭವ ವೇದನ ಅನುಭವ ಇರಲ್ಲ. ಆದರೆ ಗಾಢ ನಿದ್ರೆಯಲ್ಲಿ ಇನ್ನೊಂದು ಅನುಭವ ಇರುತ್ತೆ. ಅದನ್ನು ನಾವು ಬೇರೆ ಅನುಭವ ಅಂತ ಕರಿತೀವಿ. ಏನದು? ನೇರಾದ ಅನುಭವ, ಸಾಕ್ಷಿ ಅನುಭವ, ಇಂಟ್ಯೂಷನ್ ಅಂತ ಕರಿತೀವಿ. ಈಗ ಈ ಅನುಭವಕ್ಕೂ ಇಂದ್ರಿಯ ಅನುಭವಕ್ಕೂ ವೇದನಾ ಅನುಭವಕ್ಕೂ ಇವೆರಡು ದೃಶ್ಯ ಪ್ರಪಂಚದಲ್ಲಿದೆ. ಆ ನೇರಾದ ಅನುಭವ ಗಾಢ ನಿದ್ರೆಯಲ್ಲಿದೆ. ಇವೆರಡಕ್ಕೂ ವ್ಯತ್ಯಾಸ ಏನು? ಇಲ್ಲಿ ಇನ್ಸ್ಟ್ರೂಮೆಂಟ್ಸ್ ಇರೋದಿಲ್ಲ. ಎಲ್ಲಿ? ನೇರಾದ ಅನುಭವದಲ್ಲಿ ನಾವೇ ಅದಾಗಿರ್ತೀವಿ. ಹೌದು, ನೇರಾದ ಅನುಭವದಲ್ಲಿ ಇನ್ಸ್ಟ್ರೂಮೆಂಟ್ಸ್ ಬೇಕಾಗಿಲ್ಲ, ತ್ರಿಪುಟಿ ಬೇಕಾಗಿಲ್ಲ, ಸಬ್ಜೆಕ್ಟ್ ಆಬ್ಜೆಕ್ಟ್ ಪ್ರಶ್ನೆ ಇಲ್ಲ. ಇಲ್ಲಿ ನಿದ್ದೆಯಲ್ಲಿ ಬೇಕಾಗಿಲ್ಲ. ಇಲ್ಲಿ ಎಲ್ಲ ಬೇಕು. ತ್ರಿಪುಟಿ ಬೇಕು, ಮುಕ್ಕುಪ್ಪೆ ಬೇಕು, ಬೆಳಕು ಬಿದ್ದಿರಬೇಕು, ಪ್ರತ್ಯಯ ಮೂಡಬೇಕು, ಎಲ್ಲ ರಾಮಾಯಣಗಳು ಗೊತ್ತಿದೆ. ಇಷ್ಟು ತಿಳ್ಕೊಂಡ್ರೆ ಸಾಕು. ಸೊ ಅಲ್ಲಿರೋದಿಲ್ಲ. ಅಲ್ಲಿ ನಾನು ಮತ್ತೊಂದು ಎಂಬ ವಿಭಾಗವಾಗಲಿ, ಆ ವಿಭಾಗದಿಂದ ಆಗುವ ಅರಿವು ನೆನಪುಗಳಾಗಲಿ ಸಂಕಲ್ಪಗಳಾಗಲಿ ಯಾವುದೂ ಇರಲ್ಲ ಎಲ್ಲಿ ಗಾಢ ನಿದ್ರೆಯಲ್ಲಿ. ಆದ್ದರಿಂದ ಇವಿಷ್ಟಿರಲ್ಲ. ಈಗ ಯಾವುದೊಂದು ವಿಷಯದ ಅರಿವು ನೆನಹು ಆಗದೆ ಯಾವುದೊಂದು ಭಾವವೂ ಮನಸ್ಸಿನಲ್ಲಿ ಮೂಡದೆ ಇರುವ ಸ್ಥಿತಿಯನ್ನು ಮರವೇ ಎಂದು ಮಬ್ಬೆಂದು ಕರೆಯುವುದು ಲೋಕರೂಢಿ. ಯಾವನ್ನಾದರೂ ಚೆನ್ನಾಗಿ ವಿಷಯಗಳನ್ನು ಅರಿತುಕೊಳ್ಳಲಾರದೆ ಇದ್ದರೆ ಜನರು ನಿದ್ರೆ ಮಾಡ್ತಾ ಇದ್ದೀಯಾ ಅಂತ ಕೇಳಿಸ್ತಾರೆ. ಇದು ಅದೇ ಆವಾಗಲೇ ಕೂಡ ಹೇಳಿದ್ವಿ, ಸೇಮ್ ಅದೇ ಸ್ವಲ್ಪ ಬರ್ತಾ ಇದೆ ಎಂದು ಕೇಳ್ತಾರೆ. ಆದ್ದರಿಂದ ಎಚ್ಚರದಲ್ಲಿಯೇ ನೆಟ್ಟ ಅಭಿಮಾನದಿಂದ ಜನರು ನಿದ್ರೆಯನ್ನು ಮರವೇ ಮಬ್ಬು ಅಂತ ಕರೀತಾರೆ. ಎಚ್ಚರದ ದೃಷ್ಟಿಯಿಂದ. ನೀವು ನಿದ್ದೆ ದೃಷ್ಟಿಯಿಂದ ಕೇಳಿದ್ರೆ ಈ ಪ್ರಶ್ನೆನೇ ಬರೋದಿಲ್ಲ. ಎಚ್ಚರದ ದೃಷ್ಟಿಯಿಂದ ಕೇಳೋದು, ಅಲ್ಲಿ ದ್ವಂದ್ವಗಳಿರುತ್ತಾ? ಮಬ್ಬು ಮರೆವು ಜ್ಞಾನ ಅಜ್ಞಾನ ಪ್ರಶ್ನೆ ಇರೋದಿಲ್ಲ. ನಮ್ಮ ದೇಹೇಂದ್ರ ಮನಸ್ಸುಗಳು ಯಾವಾಗಲೂ ಇದ್ದುಕೊಂಡೇ ಇರುತ್ತವೆ ದೃಶ್ಯ ಪ್ರಪಂಚದಲ್ಲಿ. ಇವುಗಳು ಸುಸ್ತಾದಾಗ ತಮ್ಮ ತಮ್ಮ ವ್ಯಾಪಾರವನ್ನು ನಡೆಸುತ್ತಿರುವಾಗ ಮಾತ್ರ ನಮಗೆ ಹೊರಗಿನ ವಿಷಯದ ಅರಿವು ಉಂಟಾಗುತ್ತದೆ. ನಮಗೆ ಕೆಲಸ ಮಾಡುವಾಗ ಇವುಗಳೆಲ್ಲ ಕೆಲಸ ಮಾಡ್ತಾ ಇರುತ್ತೆ. ನಮ್ಗೆ ತುಂಬ ಆಯಾಸ ಆಗಿಬಿಟ್ಟು ನಿದ್ದೆ ಬಂದುಬಿಟ್ರೆ ಇವುಗಳು ಯಾವುದೂ ಕೆಲಸ ಮಾಡೋದಿಲ್ಲ. ನಿದ್ದೆಗೆ ಹೋಗ್ಬಿಟ್ರೆ ಆದರೆ ಏನಾದರೂ ಒಂದು ಆಯಾಸದಿಂದ ಅಥವಾ ಬೇಸರದಿಂದ ಈ ಸಾಧನಗಳು ತಮ್ಮ ಕೆಲಸವನ್ನು ಮಾಡದಿರುವಾಗ ಯಾವ ಅರಿವು ನಮಗೆ ಉಂಟಾಗುವುದು ಕಂಡುಬರುತ್ತಿಲ್ಲ. ಆದ್ದರಿಂದ ಇದರಂತೆಯೇ ಇನ್ನು ಎರಡನೇ ಪಾಯಿಂಟ್, ನಿದ್ರೆಯಲ್ಲಿ ದೇಹೇಂದ್ರಿಯ ಮನಸ್ಸುಗಳು ಕೆಲಸ ಮಾಡದೇ ಇರುವುದರಿಂದ ಅಲ್ಲಿ ಯಾವ ಅರಿವು ಇಲ್ಲ ಅಂತ ಹೇಳ್ತಾರೆ. ಯಾರು? ಎಚ್ಚರ ದೃಷ್ಟಿಯಿಂದ. ನಿದ್ರೆಯಲ್ಲಿ ಈ ದೇಹೇಂದ್ರಿಯ ಮನಸ್ಸುಗಳು ಕೆಲಸ ಅಲ್ಲಿ ಅವನು ಅನ್ಕೊಂಡ್ಬಿಟ್ಟಿರ್ತಾನೆ. ದೇಹೇಂದ್ರಿಯ ಮನಸ್ಸುಗಳು ನಿದ್ದೆನಲ್ಲಿರುತ್ತೆ. ಅಲ್ಲಿ ಅವನು ಅನ್ಕೊಳ್ಳೋದು ಜನಕ ಮಹಾರಾಜನೇ ಇರ್ತೇನೆ ನಿದ್ದೆಯಲ್ಲಿ ಅಂತ ಅನ್ಕೊಂಡ್ಬಿಡ್ತಾನೆ. ಕನಸಿನಲ್ಲೂ ನಿದ್ದೆಯಲ್ಲಿ ನಾನೇ ಇರ್ತೇನೆ ಅನ್ಕೊಂಡ್ಬಿಡ್ತಾನೆ. ಅವನು ಈ ನಾನೇ ಇರ್ತೇನೆ ಅನ್ಕೊಂಡ್ಬಿಡ್ತಾನೆ ಜೀವಪ್ಪನ ರೂಪದಲ್ಲಿ. ಹಾಗೆ ಆದ್ದರಿಂದ ಅಲ್ಲಿ ದೇಹೇಂದ್ರಿಯ ಮನಸ್ಸುಗಳು ಸುಸ್ತಾಗ್ಬಿಟ್ಟಿರೋದ್ರಿಂದ ಕೆಲಸ ಮಾಡೋದಿಲ್ಲ. ಇರುತ್ತೆ, ಕೆಲಸ ಮಾಡೋದಿಲ್ಲ ಅಂತ ಅವನು ಅನ್ಕೊತಾನೆ. ಹಾಗೆ ಪಾಪ ಅವನು ಈ ಥರ ವಿಚಾರ ಮಾಡಿದ್ದೆ ಅವತ್ತು. ಆದ್ದರಿಂದನೇ ಅಲ್ಲಿ ಏನೂ ಇರಲ್ಲಪ್ಪ, ಮನಸ್ಸೇ ಇರಲ್ಲ, ಆದ್ದರಿಂದ ಅಲ್ಲೇನು ಗೊತ್ತಾಗತ್ತೆ ಅಂತ ಹೇಳ್ತಾ ಇರ್ತಾನೆ ಅಷ್ಟೇ. ಊಹಿಸುವುದಕ್ಕೆ ಪ್ರಬಲವಾದ ಕಾರಣವಿದೆ. ಏಕೆಂದರೆ ಅವರು ಇಲ್ಲಿ ಒಂದನ್ನು ಚೆನ್ನಾಗಿ ವಿಚಾರ ಮಾಡಬೇಕು. ಇಲ್ಲಿ ಈಗ ಫಾರ್ ಎಕ್ಸಾಂಪಲ್ ನಾನು ನಿಮ್ಮನ್ನು ಪ್ರಶ್ನೆ ಕೇಳ್ತೀನಿ. ಇವಾಗ ಟ್ರೈನಲ್ಲಿ ನಾವು ಹೋಗ್ತಾ ಇದ್ದೀವಿ. ಟ್ರೈನಲ್ಲಿ ನಾವು ಹೋಗ್ತಾ ಇದ್ದಾಗ ನಾನು ಮಲ್ಕೊಂಡ್ಬಿಡ್ತೇನೆ. ಈಗ ನೀವೆಲ್ಲ ಎದ್ದಿರ್ತೀರ ಅಲ್ಲಿ. ಆಗ ಅಲ್ಲಿ ಟೀ ಮಾರೋನು ಬಂದ ಹೋದ ಎಲ್ಲ ಆಗ್ತಾ ಇರುತ್ತೆ. ಈಗ ನಾನು ಮಲಗಿರೋದ್ರಿಂದ, ನಾನು ಡೀಪ್ ಸ್ಲೀಪ್ನಲ್ಲಿರೋದ್ರಿಂದ ನನಗೆ ಯಾರು ಬಂದರು ಯಾರು ಹೋದರು ಗೊತ್ತಾಗಲ್ಲ. ನಿಮ್ಗೆ ಅದು ಗೊತ್ತಾಗಿರುತ್ತೋ ಇಲ್ವೋ? ಗೊತ್ತಾಗಿರುತ್ತೆ. ಯಾರು ಎದ್ದಿರ್ತಾರೋ ಅವ್ರಿಗೆ ಗೊತ್ತಿರುತ್ತೆ. ಈಗ ಇದು
ಈಗ ನಾನು ಮಲಗಿದ್ದಾಗ ಪ್ರಪಂಚ ನನಗಿಲ್ಲ, ಬೇರೆಯವರಿಗೆ ಸತ್ಯವಾಗಿರುತ್ತೆ. ಆದ್ದರಿಂದ ಪ್ರಪಂಚ ಇಲ್ದಂಗಾಗೋದಿಲ್ಲ. ಇದು ಅವನ ಪ್ರಶ್ನೆ. ಅಥವಾ ನಾನು ಎದ್ದಿರ್ತೀನಿ, ನೀವೆಲ್ಲರೂ ಮಲಗಿಬಿಟ್ಟಿರ್ತೀರ ಅಂತ ಇಟ್ಕೊಳ್ರಿ. ಟ್ರೈನಲ್ಲಿ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ ಅಂತ ಇಟ್ಕೊಳ್ರಿ, ನೀವು ಮಲಗಿಬಿಟ್ಟಿದ್ದೀರಾ. ಈಗ ಅದೇ ಥರನೇ ಮಾಮೂಲಿ ಟೀನ ಅವನು ಬರ್ತಾನೆ, ಕಾಫಿ ಅವನು ಬರ್ತಾನೆ, ಅವನು ಮಾರವನು ಇದು ಮಾರವನು, ಹತ್ತವ್ರು ಹತ್ತುತ್ತಾರೆ, ಇಳಿಯೋರು ಇಳಿತಾರೆ, ಬೇಕಾದ ಸ್ಟೇಷನ್ಗಳು ಬರುತ್ತೆ ಹೋಗುತ್ತೆ. ನಿಮಗೆ ಆವಾಗ ಯಾವುದೂ ಪ್ರಪಂಚ ಇರಲ್ಲ, ಅಲ್ಲಿ ಎಲ್ಲ ಪೂರ್ತಿ ಸ್ವಿಚ್ ಆಫ್ ಆಗಿಬಿಟ್ಟಿರ್ತೀನಿ ನಿದ್ದೆಯಲ್ಲಿರೋದ್ರಿಂದ. ನನಗೆ ಪ್ರಪಂಚ ಕಾಣ್ತಾ ಇರುತ್ತೆ. ಆದ್ದರಿಂದ ಈ ಒಂದು ಅನುಭವವನ್ನು ಹಿಡ್ಕೊಂಡು ನಾವೇನು ಮಾಡ್ತೀವಿ? ಪ್ರಶ್ನೆ ನಿಮ್ಮನ್ನು ಕೇಳ್ತಾ ಇದ್ದೀವಿ. ಈ ಅನುಭವವನ್ನು ನಮಗೆ ಎಲ್ಲರೂ ನಾವು ಹಿಂಗೆ ತಾನೇ ಚಿಂತನೆ ಮಾಡೋದು. ಏನಂತೀವಿ ಅವಾಗ? ಪ್ರಪಂಚ ಇದೆ ಅಂತ ಅನ್ಕೋತೀರಿ. ಹೌದು. ನಾನು ನಿದ್ದೆ ಮಾಡಿದ್ರು, ನನಗೆ ತೋರದೆ ಇದ್ರು ಈ ಪ್ರಪಂಚ ಹಾಗೆ ಸತ್ಯವಾಗಿದೆ, ಇದ್ದೇ ಇರುತ್ತೆ. ಇದು ಒಂದು ಪಾಯಿಂಟ್. ನಿಜವಾಗ್ಲೂ ಇರುತ್ತ ಪ್ರಪಂಚ? ಪ್ರಶ್ನೆ ಇವಾಗ ಆಧ್ಯಾತ್ಮಿಕದಿಂದ, ಪಾರಮಾರ್ಥಿಕ ದೃಷ್ಟಿಯಿಂದ ನಿಮ್ಮನ್ನು ಕೇಳ್ತಾ ಇದ್ದೇನೆ. ಇರೋದಿಲ್ಲ. ಇಲ್ಲ, ಇದು ಎಲ್ರಿಗೂ ಕನ್ವಿನ್ಸ್ ಆಗೋದಿಲ್ಲ ಬೇಗ. ಶ್ರೀಧರ್ ಸರ್, ನಿಮಗೆ ಇದು ಕನ್ವಿನ್ಸ್ ಆಗುತ್ತಾ? ಸ್ಟಾರ್ಟಿಂಗ್ನಲ್ಲಿ ಆಗೋದಿಲ್ಲ. ಇದು ನಿಮ್ಗೆ ಹೆಂಗೋ ಗೊತ್ತಿಲ್ಲ, ನನಗೆ ಕಷ್ಟ ಸರ್. ಕಷ್ಟ ಕರೆಕ್ಟ್, ಕಷ್ಟ ಆಗಿದೆ. ಇದನ್ನೇ ಮೆಲ್ಕು ಹಾಕ್ತಾ ಇರಬೇಕು. ಈಗ ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ನೀವು ಕನಸಿನಲ್ಲಿದ್ದಾಗ ಅಲ್ಲಿ ಕನಸು ಅಂತ ಅನಿಸೋಲ್ಲ, ಅದೇನಾಗಿರುತ್ತೆ? ಎಚ್ಚರವಾಗಿರುತ್ತೆ. ಇಷ್ಟೇ ಸತ್ಯವಾಗಿರುತ್ತೆ. ಅಲ್ಲೂ ಕೂಡ ಹೀಗೆ ಇರುತ್ತೆ. ಗಬಕ್ಕಂತ ಎದ್ದು ಬಿಟ್ರಿ. ಈಗ ನಾನು ನಿಮ್ಮನ್ನು ಪ್ರಶ್ನೆ ಕೇಳ್ತೀನಿ, ಸರ್ ಆ ಕನಸಿನ ಪ್ರಪಂಚ ಎಲ್ಲಿದೆ ಸರ್? ಏನು ಹೇಳ್ತೀರಿ ಸರ್ ಇವಾಗ? ಅದು ಸುಳ್ಳು ಅಂತೀನಿ. ಎಚ್ಚರಿಕೆ ದೃಷ್ಟಿಯಿಂದ ಸುಳ್ಳು ಅದಷ್ಟೇ. ಫಸ್ಟ್ ಹೋಗ್ಲಿ, ಕನಸಿನ ದೃಷ್ಟಿಯಿಂದ ಸತ್ಯ ಅಂತೀರಾ? ಅಲ್ಲಿ ಕನಸಿನ ದೃಷ್ಟಿಯಲ್ಲಿ, ಕನಸಿನಲ್ಲಿ ನಿಂತಾಗ ಅದು ಕರೆಕ್ಟ್. ಅದು ಸರಿ. ಬಂದ ಮೇಲೆ ಈಗ ನನ್ನ ಪ್ರಶ್ನೆ, ಸರಿ, ಎಚ್ಚರದ ದೃಷ್ಟಿಯಿಂದ ಇಲ್ಲ, ಹೋಗ್ಲಿ, ತಿರ್ಗಾ ನಾವು ನಾಳೆ ಅದೇ ಕನಸ್ಗೆ ಹೋಗಕ್ಕಾಗತ್ತಾ? ತಿರ್ಗಾ ಕನಸು ಅದೇ ಕಂಟಿನ್ಯೂ ಆಗುತ್ತಾ? ಇಲ್ಲ ಇಲ್ಲ. ಮತ್ತೆ ಅದನ್ನು ಸತ್ಯ ಅಂತ ಕರಿತೀರಾ? ಇಲ್ಲ, ಸುಳ್ಳು. ಅದು ಸುಳ್ತಾನೆ. 100% ಡೆಫಿನೆಟ್. ಏನೋ ಸ್ವಲ್ಪ ಇವಾಗ ಹೇಳ್ದಂಗೆ ಏನೋ ಸ್ವಲ್ಪ ಡೌಟ್ ಅಂತೀರಾ? ಇಲ್ಲ, ಸುಳ್ಳದು. ಕರೆಕ್ಟ್ ತಾನೆ? ಸುಳ್ಳು, 100% ಸುಳ್ಳು. 100% ಸುಳ್ಳು. ಅದು ನನಗೂ ಇಲ್ಲ, ಯಾರಿಗೂ ಇಲ್ಲ, ಯಾರಿಗೂ ಇಲ್ಲ. ಕರೆಕ್ಟ್ ತಾನೆ? ಸರಿ. ಈಗ ನೀವು ಕನಸಿನಲ್ಲಿದ್ದಾಗ, ಈಗ ನೀವು ಎಚ್ಚರದಲ್ಲಿದ್ದೀರಾ, ಕನಸಿನ ಪ್ರಪಂಚ ಎಲ್ಲಾದರೂ ಇದೆಯಾ? ಎಲ್ಲೂ ಇಲ್ಲ ಅಂತೀರಾ, 100% ಗ್ಯಾರಂಟಿ ಅಂತೀರಾ. ವೆರಿ ಗುಡ್. ಈಗ ನೀವು ಕನಸಿನಲ್ಲಿದ್ದಾಗ ಅದೇ ಎಚ್ಚರ ತಾನೆ? ಆಗ ಈ ಎಚ್ಚರ ಎಲ್ಲಿರುತ್ತೆ? ಪ್ರಶ್ನೆ ಕೇಳ್ತಾ ಇದ್ದೀನಿ. ಎಲ್ಲಿ ಇರಲ್ಲ, ಅಲ್ಲಿ ಇರಲ್ಲ, ಅಲ್ಲಿ ಈ ಎಚ್ಚರಿಕೆ ಇರಲ್ಲ. ಇದು ಅಂದ್ರೆ ಇದು ಸುಳ್ಳು ಅನ್ಸುತ್ತೆ ಅವಾಗ. ಅಲ್ಲ, ಆವಾಗ ನಿಮ್ಗೆ ಪ್ರಶ್ನೆ ಅಲ್ಲ, ನಿಮಗೆ ಅಲ್ಲಿ ಅಲ್ಲಲ್ಲ. ನಾನು ಈಗ ಕೇಳ್ತಾ ಇದ್ದೀನಿ ನಿಮ್ಮನ್ನ, ನಾನು ಕೇಳ್ತಾ ಇರೋದು ನೀವು ಕನಸು ಕಾಣೋವಾಗ ಈ ಪ್ರಪಂಚ ಎಲ್ಲಿರುತ್ತೆ ಅಂತ ಕೇಳ್ತೀನಿ. ಇರುತ್ತಾ ಎಲ್ಲಾದರೂ? ಇಲ್ಲ ಇಲ್ಲ. ಅಲ್ಲ, ಅಕಸ್ಮಾತ್ ಅಲ್ಲಿದ್ದಾಗ ನಿಮ್ಗೆ ನಾನೀಗ ಕನಸಿನಲ್ಲಿದ್ದೀನಿ, ಎಚ್ಚರ ಅನ್ನೋದೊಂದು ಸತ್ಯವಾಗಿದೆ ಅಂತ ಅನ್ಸುತ್ತಾ ಯಾರಿಗಾದ್ರೂ? ಇಲ್ಲ ಸರ್, ಅನ್ಸಲ್ಲ. ನೋಡ್ರಿ ಹೇಗಿದೆ. ಈಗ ನೀವು ಮಲತಾಯಿ ಪ್ರೇಮ ತೋರಿಸ್ತಾ ಇದ್ದೀರಾ, ಕನಸು ಮೇಲೆ ತುಂಬ ಪ್ರೀತಿ, ಕನಸಿನಲ್ಲಿ ಕರೆಕ್ಟಾಗಿ ಹೇಳ್ಬಿಟ್ರಿ, ಎಚ್ಚರದಲ್ಲಿ ಯಾಕೆ ಹಿಂಗೆ ಮಾಡ್ತೀರಾ? ಈ ಕನಸು ಎಚ್ಚರ ಈ ಕಡೆ ಆ ಕಡೆ ಹಾಕಿ ತೂಕ ಮಾಡ್ರಿ, ಏನೋ ಡಿಫ್ರೆನ್ಸ್ ತೋರಿಸ್ರಿ ನನಗೆ. ಇಲ್ಲಿ ಹೆಂಗಿದೆಯೋ ಅಲ್ಲ ಹಂಗೆ ಇದೆ, ಅಲ್ಲಿ ಹೆಂಗಿದೆಯೋ ಇಲ್ಲೋ ಹಂಗೆ ಇದೆ. ಅದನ್ನು ಮಾತ್ರ 100% ಗ್ಯಾರಂಟಿ. ಕನಸು ಆಗಿದ ತಕ್ಷಣ ಪರಿಸುಳ್ಳು ಯಾವಾಗಲೂ ಇಲ್ಲ ಹೋಗ್ರಿ ಅಂತೀವಲ್ಲ. ಎಚ್ಚರನ ಹಂಗೆ ಯಾಕೆ ನೋಡೋದು ಬರಲ್ಲ? ಅದು ನೋಡೋಕೆ ಬರಬೇಕು. ಇದು ಸ್ವಲ್ಪ ಸಮಯ ತಗೊಳುತ್ತೆ, ಅಷ್ಟು ಸುಲಭ ಅಲ್ಲ. ನೀವು ಹೇಳ್ದಂಗೆ ಇರಲಿ. ಮತ್ತೆ ಮತ್ತೆ ವಿಚಾರ ಮಾಡೋದು, ಕೇಳೋದು ಮಾಡ್ತಾ ಇದ್ದಾಗ ನಮಗೂ ಏನು ಹೇಳಿದ ತಕ್ಷಣ ಕರೆಕ್ಟ್ ಅನಿಸುತ್ತೆ. ಯಾಕೆ ಗೊತ್ತಾ ಇದು ಹಿಂಗಾಗೋದು?
ನಮಗೆ ಕನಸಿನಿಂದ ಎದ್ದಿದ ತಕ್ಷಣ ಅದು ಇಮ್ಮಿಡಿಯೇಟಾಗಿ ಫಾಲ್ಸಿಫೈ ಮಾಡ್ಬಿಡ್ತೀವಿ ಎದ್ದಿದ ತಕ್ಷಣ. ಮತ್ತೆ ತಿರ್ಗಾ ಅದೇ ಥರ ಕನಸಲ್ಲಿ ಕಂಟಿನ್ಯೂಷನ್ ಇರೋಲ್ಲ. ಅಲ್ಲ, ಎಚ್ಚರದ ದೃಷ್ಟಿಯಿಂದ ಹೇಳೋದು. ನೀವು ಕನಸಿನ ದೃಷ್ಟಿಯಿಂದ ನೋಡ್ರಿ, ಕಂಟಿನ್ಯೂಷನ್ ಇರುತ್ತೆ. ಇದು ಇಂಪಾರ್ಟೆಂಟ್. ಕನಸಿನ ದೃಷ್ಟಿಯಿಂದ ನೋಡ್ರಿ, ಅವನ ಅಲ್ಲಿ ಕೇಳ್ರಿ, ಕನಸಿನ ದೃಷ್ಟಿಯಿಂದ ಅವನು ಮನೆ ಕಟ್ತಾ ಇರ್ತಾನೆ. ಏನು ಮನೆ ಕಟ್ತಾ ಇದೆಯಾ? ನೋಡೋ ನಮ್ಮಪ್ಪ ಪಾಪ ಕಟ್ಟಬೇಕು ಅಂತ ಆಸೆ ಪಟ್ಟರು ಕಣ, ಸಾಲ ಎಲ್ಲ ಮಾಡಿದ್ರು, ಎಲ್ಲ ಮಾಡ್ತಾಯಿದ್ರು, ಸತ್ತೋಗ್ಬಿಟ್ರು ಕಣ. ಅದಕ್ಕೋಸ್ಕರ ಅವ್ರ ಆಸೆ ತೀರ್ಸಕ್ಕೆ ನನ್ನ ಮನೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಕಣ. ಅಲ್ಲಿಗೆ ಅವನ ದೃಷ್ಟಿಯಿಂದ ಕನಸು ಕಂಟಿನ್ಯೂಷನ್ ಆಗಿದೆ. ಇಲ್ಲಿ ಹೇಗಿದೆಯೋ ಹಾಗೇ ಇದೆ. ನಮ್ಗೆ ಎಚ್ಚರದಲ್ಲಿ ಹೆಂಗಿರುತ್ತೆ ಗೊತ್ತಾ? ನಾನು ಮಲ್ಕೊಂಡು ಎದ್ದರೆ ಅದೇ ಮಲ್ಕೊಳ್ಳುವಾಗ ನಾನು ಏನಾಗಿದ್ನೋ, ನನ್ನ ಹೆಂಡತಿ ಮಕ್ಕಳು, ನನ್ನ ಮನೆ, ಈ ಪ್ರಪಂಚ ಹಾಗೇ ಇರುತ್ತೆ. ಇದು ನಮ್ಮ ಭ್ರಮೆ. ಎಷ್ಟು ಬದಲಾವಣೆ ಆಗಿರುತ್ತಲ್ವ? ಹಾಗೇ ಇರುತ್ತಾ? ಈಗ 2 ವರ್ಷಕ್ಕೂ ಇವಕ್ಕೂ ಎಷ್ಟು ವ್ಯತ್ಯಾಸ ಇದೆ? ಅಷ್ಟೆಲ್ಲ ಬೇಡ, ಇನ್ನೊಂದು 2 ತಿಂಗಳು ಹೋಗಲಿ, ಮಳೆಗಾಲ ಬರುತ್ತೆ, ಆಗ ಮಳೆ ಬರುತ್ತೆ, ಇವಾಗ ಬೇಸಿಗೆ ಧಗೆ, ಹೇಳ್ತೀರಿ ಎಷ್ಟು ಚೇಂಜ್ ಆಗ್ತಾ ಇರುತ್ತೆ ನೋಡ್ರಿ. ಚೇಂಜ್ ಆಗಿರೋದು ಹಾಗೆ ಇರುತ್ತೆ. ಇದನ್ನು ನಾವು ಸ್ವಲ್ಪ ಮನದಟ್ಟು ಮಾಡ್ಕೋಬೇಕು. ಇದು ಮತ್ತೆ ಮೇಲ್ಕೆ ಹಾಕ್ಬೋದು. ಮತ್ತೇನಿದು ಹಾಗೆ ಹೇಳಿದ ತಕ್ಷಣ ನಮ್ಗೆ ಎಚ್ಚರದಲ್ಲಿ ಅಭಿಮಾನ ಕಡಿಮೆ ಆಗಿಬಿಟ್ಟಿದೆ ಅಂತ ಏನೂ ಆಗೋದಿಲ್ಲ. ಇಲ್ಲಿ ಸಾಧನೆ ಕೆಡುತ್ತೆ. ಥಿಯರಿಟಿಕಲ್ ಬೇರೆ, ಪ್ರಾಕ್ಟಿಕಲ್ ಆಗಿ ನಾನು ಸಾಧನೆ ಮಾಡಿದ್ರೇ ಇಲ್ಲಿ ನನಗೆ ಅಭಿಮಾನ ಆಗಬಾರ್ದು. ಇಲ್ಲಿ ಹೆಚ್ಚು ಕಡಿಮೆ ಆದರೂ ನನಗೇನು ಮನಸ್ಸು ಅಲ್ಲಾಡಬಾರ್ದು, ಕಿಂಚಿತ್ ಏರುಪೇರು ಆಗಬಾರ್ದು, ನನ್ನ ಮನಸ್ಸಿನಲ್ಲಿ ದುಃಖ ಆಗಬಾರ್ದು. ಆಗ ಈ ತತ್ವದಲ್ಲಿ ನಾನು ಹತ್ತಿರಕ್ಕೆ ಬಂದಿದ್ದೀನಿ. ಅಥವಾ ನಿಂತರೆ ಪ್ರಶ್ನೆನೇ ಇಲ್ಲ. ಎಷ್ಟು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಗೊತ್ತಾ? ಮುಕ್ತರಾಗಿದ್ದೀವಿ ಅನ್ನೋದಕ್ಕೆ ಅಂಗೈನಲ್ಲಿರೋ ನೆಲ್ಲಿಕಾಯಿ ನೋಡ್ಕೊಳ್ಳಿ, ಕನ್ನಡಿ ಬೇಕಾ ಸ್ವಾಮಿ ಅಂತಾರೆ. ಅಷ್ಟು ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಎಲ್ಲಿ ಅಲ್ಲಿಗೆ ಇದು ನಮ್ಗೆ ಸ್ಪಷ್ಟವಾಗಿ ಅರ್ಥ ಆಯಿತು. ಸೊ ಹೀಗಿದ್ದರೂ ಎಚ್ಚರದ ಅಭಿಮಾನದಿಂದ ಜನರು ಮಾಡಿಕೊಂಡಿರುವ ಮೇಲಿನ ತೀರ್ಮಾನ ಅವಸ್ಥಾತ್ರಯ ಪರೀಕ್ಷೆ ಪೂರ್ಣಾನುಭವದ ಸಿದ್ಧಾಂತಕ್ಕೆ ವಿರುದ್ಧವಾಗಿರುತ್ತೆ. ಹಾಗೆ ಇದೆಲ್ಲ ನಮ್ಗೆ ಗೊತ್ತಾಗೋಯ್ತು. ಆದ್ದರಿಂದ ಒಂಬತ್ತು ಗಂಟೆ ಆಯಿತು, ಸಾಕು, ನಾನು ನಿಲ್ಲಿಸ್ತೀನಿ. ಪಾಪ ಈಗಲೇ ಎಷ್ಟು ಹೊತ್ತಾಗಿದೆ. ಇನ್ನೊಂದು ಸ್ವಲ್ಪ 1-2-3 ನಿಮಿಷ ಈ ಟಾಪಿಕೇ ಮುಗಿಸ್ಬಿಡ್ತೀನಿ, ಅಲ್ಲಿಗೆ ಆಗೋಗ್ಬಿಡ್ತೀನಿ. ಇದೆಲ್ಲ ಆಯಿತು. ತನ್ನಿನಿದ್ರೆ ಅನುಭವವನ್ನು ಅಲ್ಲಿ ಕಂಡಂತೆ ಲಕ್ಷ್ಯವಿಟ್ಟು ನೋಡಿದರೆ ಆ ಅವಸ್ಥೆಯಲ್ಲಿ ನಮಗೆ ದೇಹ, ಇಂದ್ರಿಯ, ಮನಸ್ಸು ಮುಂತಾದ ಯಾವ ಸಾಧನಗಳು ಇರುವುದಿಲ್ಲವೆಂದು ಇದು ನಾವೆಲ್ಲ ಮಾಡಿದ್ವಿ. ಇವಾಗ ನಿದ್ರೆಯ ಅನುಭವವೇನು ಆಗುತ್ತಲೇ ಇರುವುದೆಂದು ತೋರ್ತಾ ಇರುತ್ತೆ. ಈ ನಿದ್ರೆಯ ಅನುಭವವು ಯಾವ ಜಾತಿಗೆ ಸೇರಿದ್ದು? ಅದು ವಿಷಯದ ಅರಿವಿನಂತೆ ಇದು ಇಂಥದ್ದು ಎಂಬ ರೀತಿಯ ಸವಿಕಲ್ಪದ ಅನುಭವವ? ನಿದ್ದೆ ಅನುಭವ ಸವಿಕಲ್ಪ ಅಲ್ಲ ಅನ್ನೋದು ಹೇಳ್ತಾ ಇದ್ದಾರೆ. ಮತ್ತು ಅದು ನೆನಪೂ ಅಲ್ಲ, ಮತ್ತದು ಸ್ಮರಣೆಯೂ ಅಲ್ಲ, ಸಂಕಲ್ಪವೂ ಅಲ್ಲ. ಅದು ಹುಟ್ಟೋದಿಲ್ಲ, ಬೆಳೆಯೋದಿಲ್ಲ, ಹೋಗೋದಿಲ್ಲ. ಅದರಿಂದ ಹರ್ಷನೂ ಆಗಲ್ಲ, ಶೋಕವೂ ಆಗಲ್ಲ, ಮತ್ತು ಯಾವುದೊಂದು ಬಗೆಯ ಭಾವ ಅಭಾವ ಆಗೋದಿಲ್ಲ. ಆದರೆ ಆ ಅರಿವು ಇಲ್ಲ ಅಂತ ಹೇಳೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಆ ಅರಿವು ನಿಜವಾದ ನಾನಂತೂ ಇದ್ದೇ ಇರ್ತೀನಿ. ಈ ಅರಿವು ಮತ್ತೆ ಯಾವುದೊಂದರ ಸೋಂಕು ಇಲ್ಲದ್ದು. ಇದಕ್ಕೆ ಯಾವುದಾದ್ರೂ ಸೋಂಕಿದೆಯಾ? ಈಗ ನಾನು ಘಡನಿದ್ರೆಯಲ್ಲಿ ಆತ್ಮಸ್ವರೂಪನಾಗಿರ್ತೀನಲ್ವಾ, ಅದಕ್ಕೆ ಯಾವುದಾದ್ರೂ ಸೋಂಕಿರುತ್ತಾ? ಇಲ್ಲ ಅಂತ ಹೇಳ್ತೀರಾ. ಹೇಗೆ ಹೇಳ್ತೀರಾ? ನಾನು ಪ್ರಶ್ನೆ ಕೇಳ್ತೀನಿ, ಹೇಗೆ ಹೇಳ್ತೀರಾ? ಇದೊಂದು ಪ್ರಶ್ನೆಗೆ ಉತ್ತರ ಕೊಟ್ಟು ಮುಗಿಸ್ಬೇಕು. ನಾನು ಹೇಳ್ತೀನಿ, ಗಾರ್ಡನ್ ಇದ್ರಲ್ಲಿ ಆನಂದವಾಗಿರ್ತೀವಿ ನಾವು. ಅಸರೆ ಈ ಎಚ್ಚರದ ಜನಕ ಮಹಾರಾಜನ ಪಾಪ ಪುಣ್ಯ ಗಾಢನಿದ್ರೆಯಲ್ಲಿರೋ ಆತ್ಮನಿಗೆ ಅಂಟ್ಕೊಳ್ಳುತ್ತಾ ಅಂತ ಪ್ರಶ್ನೆ. ಅಥವಾ ರಾಮಕೃಷ್ಣ ಪರಮಹಂಸರು ನಿದ್ದೆ ಮಾಡಿದ್ರೆ ಅವರ ಪುಣ್ಯ ಆ ಆತ್ಮನಿಗೆ ಸೇರುತ್ತಾ? ವೀರಪ್ಪ ನಿದ್ದೆ ಮಾಡಿದ್ರೆ ಅವನು ಆತ್ಮನಾಗಿರ್ತಾನೆ, ಇಬ್ರು ಒಂದೇ ಆತ್ಮ ಆಗಿರ್ತಾರೆ. ಅಲ್ಲಿ ವೀರಪ್ಪ ಮಾಡಿರೋ ಪಾಪ ಅಲ್ಲಿಗೆ ಅಂಟ್ಕೊಳ್ಳುತ್ತಾ ಅಂತಾರೆ, ಅಷ್ಟೇ, ಆಗೋದಿಲ್ಲ. ಆದ್ದರಿಂದ ಆತ್ಮನಿಗೆ ಯಾವುದರ ಅಂಟು ಇರೋದಿಲ್ಲ, ಯಾರ ಅಂಟು ಇರೋದಿಲ್ಲ. ನೀವೆಷ್ಟು ಜನ್ಮಗಳಲ್ಲಿ ಏನೇನು ಪಾಪ ಮಾಡಿರ್ತೀವೋ, ಪುಣ್ಯ ಮಾಡಿರ್ತೀವೋ, ಯಾವುದು ಅಂಟು ಆಗೋದಿಲ್ಲ. ಯಾಕೆ
ಅವನು ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪನು. ಅದಕ್ಕೆ ನಾವು ಅಲ್ಲಿ ಆನಂದವಾಗಿರ್ತೀವಿ. ಅಲ್ಲೂ ಇದೇ ಥರ ಅಂಟಾಯಿತು ಅಂದರೆ ಮತ್ತೆ ಅಲ್ಲೂ ದುಃಖ ಇರ್ತಾಮೇಲೆ ಯಾವುದರ ಸೋಂಕು ಇಲ್ಲದ್ದು ಅಂತ ಆಯಿತು. ನಿರಪೇಕ್ಷವಾದ ಜ್ಞಾನ ಮಾತ್ರವಾಗಿರುತ್ತೆ. ಅಲ್ಲಿ ಸವಿಕಲ್ಪ ಅಲ್ಲ, ಅಲ್ಲಿ ನಿರಪೇಕ್ಷ. ಆದ್ದರಿಂದ ಅಷ್ಟೇ, ಇಷ್ಟ ಆಯಿತು. ಇಲ್ಲಿಗೆ ಮುಗಿಸೋಣ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್, ಜೈ ಶ್ರೀರಾಮ್.